ಅಂದರೆ ಬೈಬಲ್ ಸರಿಯಾದಂಥ ರೀತಿಯಲ್ಲಿ ನಾವು ಓದಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಬೈಬಲ್ಲೇ ಓದದಿದ್ದರೆ, ಬೈಬಲ್ಲೇ ಪರಿಚಯ ಇಲ್ಲದವರಾಗಿ ನಾವು ಜೀವನ ಮಾಡಿದರೆ ನಾವು ಹೆಂಗೆ ನಡ್ಕೊಳ್ಬೇಕು ನಮಗೆ ಗೊತ್ತಾಗಲ್ಲ, ಸಭೆನ ಹೆಂಗೆ ಬೆಳೆಸ್ಕೊಳ್ಬೇಕು ನಮಗೆ ತಿಳಿಯಲ್ಲ. ಎಲ್ಲದಕ್ಕೂ ಮೂಲ ಆಧಾರ ಬೈಬಲ್. ಅದು ಜೀವಾಹಾರ, ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದು. ಯಾಕೋಬನ ಬರೆದ ಪತ್ರಿಕೆ ಪ್ರಾರಂಭದನೇ ಅಧ್ಯಾಯ, ಮೊದಲನೇ ಅಧ್ಯಾಯ, ಯಾಕೋಬನ ಬರೆದಂಥ ಪತ್ರಿಕೆ ಪ್ರಾರಂಭ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಯಾಕೋಬನ ಬರೆದಂಥ ಪತ್ರಿಕೆ ಮೊದಲನೇ ಅಧ್ಯಾಯ 21ನೇ ವಚನ ಓದಿಕೊಳ್ಳೋಣ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ವಾಕ್ಯ ಮತ್ತೊಂದು ಸಲ ಓದೋಣ ಪ್ರಿಯರೇ, ಮತ್ತೊಂದು ಸಲ ಓದೋಣ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ವಾಕ್ಯಕ್ಕೆ ಏನು ಶಕ್ತಿ ಇದೆ ಅಂತ? ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದಾಗಿದೆ, ನಮ್ಮ ಆತ್ಮಗಳನ್ನು ಪರಲೋಕಕ್ಕೆ ನಡೆಸುವಂಥದ್ದಾಗಿದೆ ವಾಕ್ಯ. ಅದಕ್ಕೆ ಪದೇ ಪದೇ ವಾಕ್ಯನ ಓದಬೇಕಂತ ಯಾಕೆ ಹೇಳ್ತೇವೆ ಅಂತಂದರೆ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದಕ್ಕೆ ಕಲಿಸಿಕೊಡುವಂಥ ಸಾಮರ್ಥ್ಯವುಳ್ಳದ್ದು ಬೈಬಲ್. ಇವತ್ತು ಕ್ರೈಸ್ತರಿಗೆ ಬೈಬಲ್ ಪರಿಚಯ ಭಾಳ ಇಲ್ಲ ಅಂತ ಹೇಳ್ತೇನೆ ಪ್ರಿಯರೇ. ಸಂಘಗಳ ಪರಿಚಯ ಇದೆ, ಪಾಸ್ಟರ್ಗಳ ಪರಿಚಯ ಇದೆ, ಸಭೆ ಪರಿಚಯ ಇದೆ, ಆದರೆ ಬೈಬಲ್ ಪರಿಚಯ ಇಲ್ಲ. ಬೈಬಲ್ನಲ್ಲಿ ಏನು ಬರೆದಿದೆ, ಹೆಂಗೆ ಬರೆದಿದೆ ಅಂತಕ್ಕಂಥ ಅವಗಾಹನ ಇವತ್ತು ಕ್ರೈಸ್ತರಿಗೆ ಇಲ್ಲ. ಆದ ಕಾರಣ ಬೈಬಲ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇವತ್ತು ಕ್ರೈಸ್ತರ ಸಮಾಜ. ಬೈಬಲ್ ಎಲ್ಲರಲ್ಲಿರುತ್ತೆ. ಸಭೆಗೆ ಬರುವಾಗ ಎಲ್ಲರೂ ಬೈಬಲ್ ಕೈಯಲ್ಲಿ ಹಿಡ್ಕೊಂಡೇ ಬರ್ತಾರೆ. ಎಲ್ಲರ ಕೈಯಲ್ಲಿ ಬೈಬಲ್ ಇರುತ್ತೆ. ಎಲ್ಲರ ಮನೆಯಲ್ಲಿ ಒಂದು 3, 4, 5 ಮನೆಗಳಲ್ಲಿ 5 ಬೈಬಲ್ ಇರ್ತಾವ, 4 ಬೈಬಲ್ ಇರ್ತಾವ. ಯಾಕೆ ಅಂದರೆ ನಾವು ಕ್ರೈಸ್ತರಂತೇಳಿ ತೋರಿಸ್ಕೊಳ್ಳುವುದಕ್ಕಾಗಿ. ಅಷ್ಟು ಬಿಟ್ಟರೆ ಬೈಬಲ್ನಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಕೊಡೋಷ್ಟು ಸಾಮರ್ಥ್ಯ ಇವತ್ತು ಕ್ರೈಸ್ತವ ಸಮಾಜಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರಿಯರೇ. ಕಾರಣ ಏನೆಂದರೆ, ಬೈಬಲ್ನಲ್ಲಿರ್ತಕ್ಕಂಥ ಕುಲಂಕುಷವಾದಂಥ ವಿಷಯಗಳು, ದೇವರು ಮಾತಾಡಿರ್ತಕ್ಕಂಥ ವಿಷಯಗಳು, ಆತನು ನಮಗೆ ಕಲಿಸಿಕೊಡ್ತಕ್ಕಂಥ ವಿಷಯಗಳು ಇವತ್ತು ಅನೇಕರಿಗೆ ಗೊತ್ತಿಲ್ಲದೆ ಜೀವನ ಮಾಡುವಂಥ ಕ್ರೈಸ್ತರನ್ನು ನಾನು ನೋಡ್ತಾ ಇದ್ದೇನೆ ಪ್ರಿಯರೇ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ನಿಮ್ಮಲ್ಲಿರ್ತಕ್ಕಂಥ ಮೊದಲು ದುಷ್ಟತನವನ್ನು ತೆಗೆದುಹಾಕಿರಿ, ಎಲ್ಲ ನೀಚತನವನ್ನು ತೆಗೆದುಹಾಕಿರಿ ಅಂತ ಹೇಳ್ತಾ ಇದೆ ನೋಡ್ರಿ ಆ ವಚನದಲ್ಲಿ. ಎಲ್ಲ ದುಷ್ಟತನವನ್ನು, ಎಲ್ಲ ನೀಚತನವನ್ನು, ನಮ್ಮಲ್ಲಿರ್ತಕ್ಕಂಥ ಕಸ ಅಂತಕ್ಕಂಥದ್ದು ಮೊದಲು ಆರಿಸಿ ಹೊರಗೆ ಹಾಕ್ರಿ, ಅನಂತರ ವಾಕ್ಯಕ್ಕೆ ಅವಕಾಶ ಕೊಡ್ರಿ ಎಂಬುದಾಗಿ. ನಮ್ಮ ಹೃದಯದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟಾದಂಥ ಅಭಿಪ್ರಾಯಗಳು, ಒಬ್ಬರ ಮೇಲೊಬ್ಬರು ದ್ವೇಷ, ಅಸೂಯ, ಕಕ್ಷ ಕಟ್ಟಿಕೊಂಡು ನಾವು ಸಭೆಯಲ್ಲಿ ಬಂದು ಕುಂತರೆ ನಾವು ಬೆಳೆಯೋದಿಲ್ಲ, ಬೆಳೆಯವ್ರನ್ನ ಬೆಳೆಸ್ಕೊಡಲ್ಲ. ನಾವು ನಮ್ಮಲ್ಲಿ ಮೊದಲು ಏನೋ ಇರಬೇಕಂದ್ರೆ ಸ್ವಚ್ಛತೆ ಅನ್ನೋದು, ನಮ್ಮ ಹೃದಯ ಸ್ವಚ್ಛತೆ ಅಂತಕ್ಕಂಥದ್ದು ಇರಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ, ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದು ಹಾಕಿ. ನಾವು ಹೊಲದಲ್ಲಿ ಬೀಜ ಬಿತ್ತುವಾಗ ಕಸ ತೆಗೆದಾಕ್ತೇವೆ, ಇಲ್ಲ ಹಂಗೆ ಬಿತ್ತುತ್ತೇವೆ ಪ್ರಿಯರೇ? ಹೊಲದಲ್ಲಿ ಬೀಜ ಬಿತ್ತುವಾಗ, ಗದ್ದೆ ಹಾಕುವಾಗ, ಸಸಿ ನಾಟುವಾಗ ನಾವು ಹೊಲ ಎಲ್ಲ ಸ್ವಚ್ಛ ಮಾಡ್ಕೊಳ್ತೀವಿ. ಮೊದಲು ಟಿಲ್ಲರ್ ಹಾಕ್ತೀವಿ, ಆಮೇಲೆ ಕುಂಟೆ ಹಾಕ್ತೀವಿ, ಆಮೇಲೆ ಅದೆಲ್ಲ ಕಸ ಆರಿಸ್ತೀವಿ. ಎಲ್ಲ ಸ್ವಚ್ಛ ಮಾಡಿದ ನಂತರ ನಾವು ಬೀಜವನ್ನು ಬಿತ್ತುವುದಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕೆ? ಕಸ ಇರಬಾರ್ದು.
ಕಸದಲ್ಲಿ ಬಿತ್ತಿದರೆ ಅದು ಶುಚಿ ಆಗಲ್ಲ, ಬೆಳೆ ಸರಿಯಾಗಿ ಬರಲ್ಲ. ಬೆಳೆ ಸರಿಯಾಗಿ ಬರಬೇಕಾದ್ರೆ ಮೊದಲು ಒಳಗಡೆ ಇರತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಕಸವನ್ನು ತೆಗೆದು ಹಾಕಬೇಕಂತೇಳಿ ವಾಕ್ಯ ನಮಗೆ ತೋರಿಸಿಕೊಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಹೃದಯಗಳಲ್ಲಿ ವಾಕ್ಯ ಸಮೃದ್ಧಿಯಾಗಿ ಬೆಳಿಬೇಕು ಅಂತಂದರೆ, ವಾಕ್ಯ ಸಮೃದ್ಧಿಯಾಗಿ ಬೆಳಿಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಕಸವನ್ನು ತೆಗೆದು ಹಾಕಬೇಕು. ನಮ್ಮಲ್ಲಿರ್ತಕ್ಕಂಥ ನೀಚತನವನ್ನು, ದುಷ್ಟತನವನ್ನು ತೆಗೆದು ಹಾಕಬೇಕು. ನಾವು ಮೊದಲು ಶುದ್ಧತ್ವವನ್ನು ಕಾಪಾಡಿಕೊಳ್ಳಬೇಕು. ಆವಾಗ ವಾಕ್ಯ ನಮ್ಮ ಹೃದಯದಲ್ಲಿ ಹೋಗುತ್ತೆ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ನಾವು ಸಭೆಯಲ್ಲಿ ಪ್ರತಿ ಭಾನುವಾರ ಮುಂಜಾನೆ ಬೆಳಕರಿದ್ರೆ ಭಾನುವಾರ ಇದೆ, ಎಲ್ಲರೂ ಮತ್ತೆ ಚರ್ಚಿಗೆ ಬರಬೇಕು. ನಾಳೆ ಅವರವ್ರ ಚರ್ಚ್ಗಳಿಗೆ ಹೋಗ್ಬೇಕು. ಯಾಕೆ? ಅಯ್ಯವರು ವಾಕ್ಯ ಹೇಳ್ತಾರೆ, ಪಾಸ್ಟರ್ ವಾಕ್ಯ ಹೇಳ್ತಾರೆ. ಆ ವಾಕ್ಯ ನಮ್ಮಲ್ಲಿ ಸೇರಬೇಕು. ಪ್ರತಿ ಭಾನುವಾರದಲ್ಲಿ ಕೇಳುವಂಥ ವಾಕ್ಯ ನಮ್ಮ ಹೃದಯಗಳಲ್ಲಿ ಸೇರಬೇಕು. ಆ ವಾಕ್ಯ ನಮ್ಮ ಹೃದಯಗಳಲ್ಲಿ ಸೇರಬೇಕಂದ್ರೆ ನಮ್ಮ ಹೃದಯ ಸ್ವಚ್ಛತೆ ಆಗಿರಬೇಕಂತ ವಾಕ್ಯ ಹೇಳ್ತಾ ಇದೆ. ಹಂಗೆ ವಾಕ್ಯಗಳನ್ನು ಕೇಳುವಾಗ ಮೊದಲು ಹೃದಯ ಶುದ್ಧಿ ಮಾಡಿಕೊಳ್ಳಬೇಕು. ಸನ್ನಿಧಿಗೆ ಬರುವಾಗ ನಿನ್ನ ನಡವಳಿಕೆಯನ್ನು ನೋಡಿಕೊಳ್ಳಬೇಕಂತ ಪ್ರಸಂಗಿ 5ನೇ ಅಧ್ಯಾಯ ಪ್ರಾರಂಭ ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅಲ್ಲಿ ಏನು ಹೇಳ್ತಾನ? ನೀನು ಮಂದಿರಕ್ಕೆ ಬರುವಾಗ ಏನು ನೋಡ್ಕೋಬೇಕಂತ? ಡ್ರೆಸ್ ಎಲ್ಲ ನೋಡ್ಕೊಳ್ಳೋದು, ನಾವು ಕಟ್ಟಿರ್ತಕ್ಕಂಥ ಸಾರಿ ಎಲ್ಲ ನೋಡ್ಕೊಳ್ಳೋದು, ನಾವು ಹಾಕಿರ್ತಕ್ಕಂಥ ಶೂಟ್ ಎಲ್ಲ ನೋಡ್ಕೊಳ್ಳೋದು. ನಾವು ನೋಡ್ಕೊಳ್ಳೋದೇನೆಂದರೆ, ನಾನಿವತ್ತು ಭಾನುವಾರ ಇದೆ, ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ಚರ್ಚಿಗೆ ಹೋದರೆ ನನ್ನ ನಡವಳಿಕೆ ಹೇಗಿದೆ, ನಾನು ಓದ್ತೀನಲ್ಲ ಅಲ್ಲಿ ನಾನು ವಾಕ್ಯ ಕೇಳುವಾಗ ನನಗೆ ಅದು ಕರೆಕ್ಟ್ ಸೂಟ್ ಆಗುತ್ತಾ ಇಲ್ಲ ಅಂತೇಳಿ. ಇವತ್ತು ದೇವರು ನನ್ನೊಟ್ಟಿಗೆ ಏನು ಮಾತಾಡ್ತಾ ಇದ್ದಾನೋ ಅದನ್ನು ಕೇಳುವುದಕ್ಕಾಗಿ ಆತುರಪಟ್ಟು ಚರ್ಚಿಗೆ ಬರಬೇಕಾಗಿದೆ ಪ್ರಿಯರೇ. ಇವತ್ತು ದೇವರು ಏನು ಮಾತಾಡ್ತಾ ಇದ್ದಾನೆ? ನಾಳೆ ಭಾನುವಾರದಲ್ಲಿ ಸೇವಕರು ಏನು ಸೇವಕರಲ್ಲ ಮಾತಾಡೋದು, ದೇವರು ಮಾತಾಡಬೇಕು. ಯಾಕಂದರೆ ಬೈಬಲ್ ದೇವ್ರದ್ದು, ಸೇವಕರದಲ್ಲ. ಈ ಬೈಬಲ್ 66 ಪುಸ್ತಕ ಏನಿದೆಯಲ್ಲ, ಬೈಬಲ್ ಇರ್ತಕ್ಕಂಥ ಪ್ರತಿಯೊಂದು ವಚನ, ಪ್ರತಿಯೊಂದು ಅಧ್ಯಾಯ ಕೂಡ ಅದು ಯಾರ್ದು ಅಂದರೆ ಅದು ದೇವ್ರದ್ದು, ಮನುಷ್ಯರದಲ್ಲ. ಅದು ಪಾಸ್ಟ್ರದ. ಅವಾಗ ಅಂತಿರ್ತಾರೆ ಪಾಸ್ಟ್ರುಗಳು, ವಿಶ್ವಾಸಿಗಳು, ಪಾಸ್ಟ್ರು ಹಂಗೆ ಹೇಳೋಣ ಹಿಂಗೆ ಹೇಳೋಣ, ಪಾಸ್ಟ್ರು ನನ್ನ ಬೈದು ಹೇಳೋಣ, ಪಾಸ್ಟ್ರು ನನ್ನನ್ನೇ ಉದ್ದೇಶಿಸಿ ಮಾತಾಡೋಣ ಅಂತ. ನೀನು ಯಾರಯ್ಯ ನಿನ್ನ ಮೇಲೆ ಮಾತಾಡೋಕೆ? ಅವ್ರು ಯಾರು ಮಾತಾಡೋಕೆ? ಪಾಸ್ಟ್ರು ಹೇಳಿರೋದು ವಾಕ್ಯ, ದೇವರು ಭರಿಸಿರತಕ್ಕಂಥ ವಾಕ್ಯ. ವಾರಕ್ಕೊಂದ್ಸಲ ಬಿರಿಯಾನಿ ತಿಂತಾ ಇದ್ದೀರಾ? ವಾರಕ್ಕೊಂದ್ಸಲ ದೇವರ ವಾಕ್ಯ ಕೇಳ್ತಾ ಇದ್ದೀವಿ. ಆ ವಾಕ್ಯ ಕೇಳಿಕೊಂಡು, ವಾಕ್ಯನ ಪರಿಶೀಲನೆ ಮಾಡಿಕೊಂಡು, ವಾಕ್ಯದಲ್ಲಿ ನಮ್ಮನ್ನು ನಾವು ಬೆಳೆಸಿಕೊಳ್ಳುವಂಥ ಆಲೋಚನೆ ನಮಗಿರಬೇಕೇ ಹೊರತು ನಾವು ಇನ್ನೊಬ್ಬರನ್ನ ದೃಷ್ಟಿ ಇಟ್ಟುಕೊಂಡು ವಾಕ್ಯ ಕೇಳಬಾರದು, ವಾಕ್ಯ ಹೇಳಬಾರದು. ವಾಕ್ಯ ಕೇಳಬಾರ್ದು, ವಾಕ್ಯ ಹೇಳಬಾರ್ದು. ಯಾರ ದೃಷ್ಟಿ? ದೇವರ ದೃಷ್ಟಿ ಇಟ್ಕೋಬೇಕಾದ್ರೆ ಕೇಳುವಂಥವರು, ವಾಕ್ಯ ಹೇಳುವಂಥವರು ಕೂಡ ದೇವರ ದೃಷ್ಟಿಯಲ್ಲಿ ಇಟ್ಕೊಂಡು ವಾಕ್ಯ ಹೇಳಬೇಕಾಗಿದೆ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ವಾಕ್ಯ ನಮ್ಮ ಹೃದಯದಲ್ಲಿ ಸೇರಬೇಕು. ನಮ್ಮ ಹೃದಯದಲ್ಲಿ ವಾಕ್ಯ ಸಮೃದ್ಧಿಯಾಗಿ ಬೆಳಿಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ನೀಚತನವನ್ನು ತೆಗೆದುಹಾಕ್ಕೊಳ್ಳಬೇಕು. ಕೆಟ್ಟ ಅಭಿಪ್ರಾಯ, ಕೆಟ್ಟ ಆಲೋಚನೆ, ದುರಾಲೋಚನೆ, ದುರ್ಗುಣಗಳು ಅಂತಕ್ಕಂಥದ್ದನ್ನು ಮೊದಲು ನಾವು ತೆಗೆದುಹಾಕ್ಕೊಂಡು ಭಕ್ತಿಯಲ್ಲಿ ಸಮೃದ್ಧಿಯಾಗಿ ಬೆಳೆಯುವುದಕ್ಕೆ ನಾವು ಪ್ರಯತ್ನಿಸಬೇಕು. ಯಾಕಂದರೆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕೊಲೊಸ್ಸೆದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ತೆಗಿರಿ ಪ್ರಿಯರೇ ಎಲ್ಲರೂ. 3ನೇ ಅಧ್ಯಾಯ 16-17ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ವಾಕ್ಯವು ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ನೆಲೆಯಾಗಿರ್ಬೇಕಂತ, ಆ ಥರ ನೋಡ್ಕೊಳ್ಬೇಕಂತ ಪ್ರಿಯರೇ. ಎನಿ ಟೈಮ್ ಯಾವಾಗಲೂ ಕೂಡ ನಾವು ಏನು ಮಾತಾಡ್ತಿರ್ಬೇಕು? ವಾಕ್ಯನೇ ಮಾತಾಡ್ತಿರ್ಬೇಕು. ಯಾವಾಗಲೂ ಕೂಡ ಪರರ ಜೊತೆಗೆ ಮಾತಾಡುವಾಗ ನಾವೇನು ಮಾತಾಡಬೇಕಾಗಿದೆ? ವಾಕ್ಯನೇ ಮಾತಾಡಬೇಕಾಗಿದೆ. ವಾಕ್ಯ ಸಮೃದ್ಧಿ ಇದ್ದವರು ಅದೇನೇ ಮಾತಾಡ್ತಾರೆ. ವಾಕ್ಯ ಇಲ್ಲದವರು, ಹೃದಯಗಳಲ್ಲಿ ವಾಕ್ಯ ಇಲ್ಲದವರು ಪರರ
ವಿಷಯವಾಗಿ ಮಾತಾಡ್ತಿರ್ತಾರೆ. ಅವ್ರು ಹಿಂಗೆ ಇವ್ರು ಹಿಂಗೆ, ಅವ್ರು ಹಿಂಗೆ ಇದಾರೆ, ಇವ್ರು ಹಿಂಗೆ ಇದಾರೆ, ಯಾರು ಬೇಸಿಲ್ಲ, ಯಾರು ಚಂದಿಲ್ಲ, ಯಾರು ಒಳ್ಳೆಯವರಲ್ಲ ಅಂತೇಳಿ, ಏನು ಇವನೇ ಒಳ್ಳೆಯವನನ್ನಂಥ ರೀತಿಯಲ್ಲಿ ಮಾತಾಡ್ತಿರ್ತಾನೆ. ಎಲ್ಲರಿಗಿಂತ ಕೆಟ್ಟವನು ಇವನೇ. ನನ್ನ ಕೇಳಿದ್ರೆ ಎಲ್ಲರಿಗಿಂತ ಕೆಟ್ಟವನೇ, ಕೆಟ್ಟ ಮಾತುಗಳು, ಕೆಟ್ಟ ಆಲೋಚನೆಗಳು ಮಾಡ್ತಾನೆ. ಎಲ್ಲರೂ ಒಳ್ಳೆಯವನಾಗಿದ್ದರೆ ಅವನ ಹೃದಯದಲ್ಲಿ ಏನಿರ್ತಾ? ವಾಕ್ಯ ಇರ್ತಾ. ವಾಕ್ಯವು ಸಮೃದ್ಧಿಯಾಗಿ ನಿಂತಿರುತ್ತಾ. ಅವನು ದೇವರ ವಿಷಯವಾಗಿ ಆಲೋಚನೆ ಮಾಡುವಂಥವನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಏನು ಮಾಡ್ಕೊಳ್ಬೇಕಾದ್ರೆ, ಸಭೆಯಲ್ಲಿ ನಾವು ಏನು ಮಾಡ್ಬೇಕಂತ? ಒಬ್ಬರಿಗೆ ಒಬ್ಬರು ಎಚ್ಚರಿಸಿಕೊಳ್ಳಬೇಕಂತ, ಒಬ್ಬರಿಗೆ ಒಬ್ಬರು ಬುದ್ಧಿ ಹೇಳ್ಕೊಳ್ಬೇಕಂತ, ಒಬ್ಬರಿಗೆ ಒಬ್ಬರು ನಾವು ಏನು ಮಾಡ್ಬೇಕಂತ? ಉಪದೇಶ ಮಾಡಿಕೊಳ್ಳಬೇಕಾಗಿದೆ. ಸಭೆ ಅಭಿವೃದ್ಧಿಗಾಗಿ ನಾವು ಮಾಡ್ತಕ್ಕಂಥ ಕಾರ್ಯಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಸೇವಕರು ಒಬ್ಬರು ಮಾತ್ರ ಅದರ ವಿಷಯದಲ್ಲಿ ಆಲೋಚನೆ ಮಾಡಬಾರ್ದು. ಸಭೆ ಎಲ್ಲವೂ ಸೇರಿ ಆಲೋಚನೆ ಮಾಡಬೇಕಾಗಿದೆ. ಹೆಂಗೆ ಮಾಡಬೇಕು, ಏನು ಮಾಡೋಣ? ಕ್ರಿಸ್ಮಸ್ ಬಂತು. ಕ್ರಿಸ್ಮಸ್ ಬಂದಾಗ ಎಲ್ಲರೂ ಕುಂತು ಮಾತಾಡ್ತಿರ್ತಾರೆ ಅಲ್ಲ ಯಾರೇ? ಕ್ರಿಸ್ಮಸ್ ಬಂದಾಗ ಎಲ್ಲರೂ ಸೇರ್ತಾರೆ. ಸಭೆ ಒಗ್ರಾಣಿಕರು ಹಿರಿಯರು ಇರ್ತಾರಲ್ಲ, ಎಲ್ಲರೂ ಬರ್ತಾರೆ. ಅಯ್ಯ ಈ ವರ್ಷ ಏನು ಬಿರಿಯಾನಿ ಮಾಡ್ಸೋಣ, ಏನು ಮಾಡ್ಸೋಣ, ಅಡುಗೆ ಏನು ಮಾಡ್ಸೋಣ, ಡೆಕೋರೇಷನ್ ಏನು ಮಾಡ್ಸೋಣ, ಇದೆಯಲ್ಲ, ಇದೇ ಮಾತಾಡ್ತಾರಲ್ಲ. ಹಬ್ಬ ಬಂತು, ಇನ್ನೇನು ಮುಂದಿನ ತಿಂಗಳ ಬಂತು. ಅವಾಗ ಬಂದಾಗ ಏನು ಮಾತಾಡ್ತಾರೆ? ಬೆಳವಣಿಗೆ ಬಗ್ಗೆ ಮಾತಾಡಲ್ಲ. ಈ ವರ್ಷ ಯಾರನ್ನ ಕರೆಸೋಣ ವಾಕ್ಯ ಹೇಳೋದಕ್ಕೆ, ಅಥವಾ ಯಾರನ್ನ ಕರೆತರೋಣ ಚರ್ಚಿಗೆ, ನಾವು ಹೊಸಬ್ರನ್ನ ಕರೆತಂದು ಊಟ ಕೊಡೋಣ, ಹೊಸಬ್ರನ್ನ ಸೇರಿಸೋಣ ಚರ್ಚಿಗೆ, ನಾವು ಹೊಸಬ್ರಿಗೋಸ್ಕರ ನಾವು ಏನಾದರೂ ಒಂದು ಪ್ರಯತ್ನ ಮಾಡೋಣ. ಈ ಹಬ್ಬದ ಅಂಗವಾಗಿ ನಾವು ಏನಾದರೂ ವಿಶೇಷವಾದಂಥ ಕಾರ್ಯಕ್ರಮ ನಾವು ಮಾಡೋಣ, ಸಭೆನ ಬೆಳೆಸ್ಕೊಳ್ಳೋಣ ಅನ್ನೋಂಥ ವಿಶ್ವಾಸಿಗಳು ಯಾರನ್ನಿದ್ದಾರ? ಏನು ಮಾಡ್ಸೋಣ ಈ ವರ್ಷ? ಈ ಸಲ ಹೋದ ವರ್ಷ ನಾವು ಬರೀ ಅಡುಗೆ ಅನ್ನ ಬೇಳೆ ಮಾಡಿಸಿದ್ದೀವಿ. ಈ ವರ್ಷ ಸ್ಪೆಷಲ್ ಇರ್ಬೇಕಯ್ಯ. ಸ್ಪೆಷಲ್ ಏನು? ಸ್ಪೆಷಲು ಊಟ ಸ್ಪೆಷಲ್. ಏನು ಸ್ಪೆಷಲು? ಡ್ರೆಸ್ಸು ಸ್ಪೆಷಲ್. ಏನು ಸ್ಪೆಷಲು? ಡೆಕೋರೇಷನ್ ಸ್ಪೆಷಲ್. ಅಂದರೆ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಅಲಂಕಾರ ವಿಷಯದಲ್ಲಿ, ನಾವು ಮಾಡ್ತಕ್ಕಂಥ ಊಟ ವಿಷಯದಲ್ಲಿ, ನಾವು ಧರಿಸಿಕೊಳ್ಳುವಂಥ ವಸ್ತ್ರಗಳ ವಿಷಯದಲ್ಲಿ ವಿಶೇಷವಾಗಿ ಕಾಣಬೇಕನ್ನಂಥ ಪ್ರಯತ್ನ ನಾವು ಮಾಡ್ತೇವೆ ಹೊರತು ಸಭೆಯನ್ನು ಬೆಳೆಸಿಕೊಳ್ಳುವಂಥ ಆಲೋಚನೆಗಳು ಇವತ್ತು ಕ್ರೈಸ್ತರಿಗೆ ಇಲ್ಲ ಪ್ರಿಯರೇ, ಇಲ್ಲ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ ಇಲ್ಲಿ. ಮತ್ತೊಂದು ಸಲ ಓದ್ಕೊಳ್ಳೋಣ ವಚನನ್ನ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಏನು ಮಾಡಿಕೊಳ್ಳಬೇಕು? ಉಪದೇಶ ಮಾಡಿಕೊಳ್ಳಬೇಕು. ಏನಂತ ಉಪದೇಶ ಮಾಡಿಕೊಳ್ಳಬೇಕು? ಎಂದಾದರೂ ಒಂದು ಸಲ ಆದರೂ ವಾಕ್ಯದ ಬಗ್ಗೆ ಚರ್ಚೆ ಮಾಡಿರ್ತೇವೆ ನಾವು. ಹೇಳ್ರಿ ನೋಡೋಣ, ಸಭೆಯಲ್ಲಿ ಸಭಿಕರೆಲ್ಲರೂ ಸೇರಿ ವಾಕ್ಯದ ಬಗ್ಗೆ ಚರ್ಚೆ ಮಾಡಿರ್ತೇವೆ. ಹೇಳ್ರಿ, ವಾಕ್ಯದ ಬಗ್ಗೆ ಚರ್ಚೆ, ವಾಕ್ಯದ ಬಗ್ಗೆ ಉಪದೇಶ, ಅಥವಾ ವಾಕ್ಯದ ಬಗ್ಗೆ ಡಿಸ್ಕಷನ್, ವಾಕ್ಯದ ಬಗ್ಗೆ ಪರಿಶೋಧನೆ ಅಂತ ಆಲೋಚನೆ, ಉಪದೇಶ ಮಾಡಿಕೊಳ್ಳಬೇಕಂತ. ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ನೆಕ್ಸ್ಟ್, ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನೀವು ಅಭಿವೃದ್ಧಿ ಹೊಂದಿರಿ. ಗಾನ ಪ್ರತಿಗಾನ ಮಾಡಿ ಹಾಡುಗಳಿಂದ ನೀವು ದೇವರನ್ನ ಮಹಿಮೆ ಪಡಿಸ್ತೀರಾ, ಕೀರ್ತನೆಗಳಿಂದ ದೇವರನ್ನ ಮಹಿಮೆ ಪಡಿಸ್ತೀರಾ, ವಾಕ್ಯದಿಂದ ದೇವರನ್ನ ಮಹಿಮೆ ಪಡಿಸ್ತೀರಾ, ಒಬ್ರಿಗೊಬ್ಬರು ಎಚ್ಚರಿಸಿಕೊಂಡು ದೇವರನ್ನ ಮಹಿಮೆ ಪಡಿಸ್ತೀರಾ. ಟೋಟಲ್ ಆಗಿ ಸಭೆ ದೇವರಲ್ಲಿ ಬೆಳಿಬೇಕಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ದೇವರಲ್ಲಿ ಬೆಳಿಬೇಕಾಗಿದೆ. ಸಭೆಯಲ್ಲಿ ದುಸ್ರಾ ಮಾತಿರಬಾರ್ದು. ಸಭೆಯಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಸಭೆಯಲ್ಲಿ ಇನ್ನೊಬ್ಬರನ್ನು ಉದ್ದೇಶಿಸಿ ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು. ಸಭೆಯಾಗಿ ನಾವು ಕೂಡಿ ಬಂದೇವಂದರೆ ಸಭೆಯಿಂದ ದೇವರಿಗೆ ಮಹಿಮೆ ಉಂಟಾಗಬೇಕಾಗಿದೆ ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಬೇಕಾಗಿದೆ. ಆದರೆ ಇವತ್ತು ಸಭೆಗಳ ಮೂಲಕ ದೇವರಿಗೆ ಮಹಿಮೆ ಉಂಟಾಗ್ತಾ ಇಲ್ಲ. ಅಯ್ಯವರು ಇವಾಗ ಡ್ರೈವರ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿದರು, ನೈಸರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಆನಂತರ ನಮ್ಮ ದೇಶ ರೈತರಿಗೋಸ್ಕರ ಮತ್ತು ದೇಶ ನಾಯಕರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವ ಮುನ್ನ ಒಂದು ಹೇಳಿದ್ರು ಅವರು. ಏನಂತ? ಒಬ್ಬರು ಕೈ ಒಬ್ಬರು ಹಿಡ್ಕೊಳ್ರಿ ಹೇಳಿದ್ರಯ್ಯ. ಈಚೆ ಆಚೆ ಒಬ್ಬರು ಕೈ ಒಬ್ಬರು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದರು. ನಾನು ಕಣ್ತರದು ನೋಡಿದೆ, ಯಾರ ಕೈ ಯಾರು ಹಿಡ್ಕೊಂಡಿಲ್ಲ.
ಯಾಕೆ ಅವನ ಕೈ ನಾನು ಯಾಕೆ ಮುಟ್ಟಬೇಕಂತಾನ? ಇಲ್ಲ ಅವನ ಕೈ ಏನಾದರೂ ಗಲೀಜಿದೆ ಅಂತಾನ? ಅವನಿಗೇನಾದರೂ ರೋಗ ಇದೆ ಅಂತಾನ? ಐಕ್ಯತೆ ಅಂತಕ್ಕಂಥದ್ದು ಎಲ್ಲಿರುತ್ತೆ ಹೇಳ್ರಿ? ಒಂದಾಗೋ ಭಾವನೆ ಎಲ್ಲಿರ್ತದೆ ಹೇಳ್ರಿ? ಕೈ ಜೋಡಿಸಿದಾಗ, ಕೈ ಜೋಡಿಸುವಾಗ ಹೇಳಿರೋದನ್ನ ಅನುಸರಿಸಬೇಕು ಪ್ರಿಯರೇ. ನಾವು ಹೇಳಿರುವಂಥದ್ದನ್ನು ಅನುಸರಿಸಬೇಕಾಗಿದೆ. ಅನುಸರಿಸಿದಾಗ ಮಾತ್ರ ಅದು ಕ್ರಿಯಾರೂಪಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ನಾವು ಇವತ್ತು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಹೇಳು? ದೇಶ ಕೆಟ್ಟೋಗ್ತಾ ಇದೆ, ದೇಶ ನಾಶ ಆಗ್ತಾ ಇದೆ. ಕೊಲೆಗಳು, ರೇಪ್ಗಳು ಕೆಟ್ಟದಾಗಿ ಸಮಾಜದಲ್ಲಿ ಕೆಟ್ಟೋಗ್ತಾ ಇದೆ. ಅದೆಲ್ಲ ಶುದ್ಧ ಮಾಡೋಕ್ಕೆ ನಮ್ಮ ಕೈಲಿ ಆಗುತ್ತಾ? ಅದನ್ನು ಶುದ್ಧ ಮಾಡುವುದಕ್ಕೆ ನಮ್ಮ ಕೈಲಾಗುತ್ತಾ? ನಮ್ಮ ಕೈಲಾಗಲ್ಲ. ಅದನ್ನು ಶುದ್ಧ ಮಾಡುವಂಥ ಶಕ್ತಿ ಸಾಮರ್ಥ್ಯ ಉಳ್ಳವರು ಯಾರು? ದೇವರು. ನಾವು ಯಾರ ಮುಂದೆ ಹೇಳಬೇಕಾಗಿದೆ? ದೇವರ ಮುಂದೆ. ಯಾರ ಮುಂದೆ ಹೇಳ್ಕೊಳ್ಬೇಕಾಗಿದೆ? ದೇವರ ಮುಂದೆ. ನಾವು ದೇವರ ಮುಂದೆ ಮೊಣಕಾಲಚ್ಚಿ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸುವಾರ್ತೆ ಮೂಲಕ ಅನೇಕ ಜನರನ್ನು ದೇವರ ಕಡೆಗೆ ತಿರುಗಿಸಬೇಕಾಗಿದೆ. ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ಆಲೋಚನೆ ಮಾಡಿರಿ. ಸ್ವಲ್ಪ ಮುಂದಕ್ಕೆ ಬನ್ನಿ ಅಮ್ಮ. ಇಲ್ಲಿ ನೀವು ಬಂದರೆ ದಾರಿ ಕೊಟ್ಟಂಗಾಗುತ್ತಾ? ಇಲ್ಲಿ ಮುಂದೆ ಬಂದು ಕೂತ್ಕೊಳ್ಳಿ. ಅನೇಕ ಜನರನ್ನು ದೇವರ ಮಾರ್ಗ ಕಡೆಗೆ ತಿರುಗಿಸಬೇಕು ಅನ್ನೋಂಥ ಆಲೋಚನೆ ನಮಗಿರಬೇಕು. ನಾವು ಕ್ರೈಸ್ತರ ಪ್ರಿಯರೇ, ಅನ್ಯ ಜನರು ಅಲ್ಲ. ನಾವು ಕ್ರೈಸ್ತರು. ನಮ್ಮನ್ನು ದೇವರು ಮಧ್ಯಾಹ್ನ ಹೇಳಿದೆ ನಾನು, ನಮ್ಮನ್ನು ಕತ್ತಲೆಯೊಳಗಿಂದ ಬಿಡಿಸಿ ಬೆಳಕಿನ ಕಡೆಗೆ ತಿರುಗಿಸಿದತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ನಮ್ಮನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದರೆ ನಾವು ಮೊದಲು ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು ನಾವು ಸಭೆ ವೃದ್ಧಿಯನ್ನು ಮಾಡಿಕೊಳ್ಳಬೇಕು. ಸಭೆ ಬೆಳೆಸಿಕೊಳ್ಳುವಂಥ ಆಲೋಚನೆ ನಮಗಿರಬೇಕು. ಸಭೆ ಬೆಳೆಸಿಕೊಳ್ಳಬೇಕಂದ್ರೆ ಏನು ಮಾಡಬೇಕಾಗಿದೆ? ಸಭೆ ಬೆಳೆಸ್ಕೊಳ್ಬೇಕಂದ್ರೆ ಏನು ಮಾಡಬೇಕಾಗಿದೆ? ಪ್ರಾರಂಭ ಶತಮಾನದಲ್ಲಿರ್ತಕ್ಕಂಥ ಕ್ರೈಸ್ತರ ವಿಷಯ ನಾವು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡೋಣ ಪ್ರಿಯರೇ. ಪ್ರಾರಂಭದ ಕ್ರೈಸ್ತರು ಹೇಗೆ ಬಾಳಿದರು ಪ್ರಿಯರೇ? ದುಷ್ಟನಿಗೆ ಅವಕಾಶ ಪ್ರತಿಯೊಂದು ಸಭೆ ಕೊಟ್ಟಿದೆ ಪ್ರಿಯರೇ. ನಿಜ ಹೇಳ್ತೀನಿ, ನೀವು ನನ್ನ ಮೇಲೆ ಸಿಟ್ಟಾದರೂ ಪರವಾಗಿಲ್ಲ. ಸಭೆಗಳೆಲ್ಲ ಸೇರಿ ದುಷ್ಟನಿಗೆ ಅವಕಾಶ ಕೊಟ್ಟಿದೆ. ಅದಕ್ಕಾಗಿ ಇವತ್ತು ಹೆಂಗಾಗಿದೆ ಅಂದರೆ ಸಭೆಗಳು ಚಿಂದಿ ಚಿತ್ರನ ಆಗಿಬಿಟ್ಟದೆ. ಯಾವ ಸಭೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಯಾವ ಸಭೆ ಬೆಳವಣಿಗೆ ಆಗ್ತಾ ಇಲ್ಲ, ಯಾವ ಸಭೆಯಲ್ಲಿ ಐಕ್ಯತೆ ಇಲ್ಲ, ಯಾವ ಸಭೆಯಲ್ಲಿ ವೃದ್ಧಿ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಆಲೋಚನೆ ಮಾಡಬೇಕು. ಪ್ರಾರಂಭದ ಶತಮಾನದಲ್ಲಿ, ಆದಿ ಅಪೊಸ್ತಲರ ಕಾಲದಲ್ಲಿ ಯಾಕೆ ದಿನದಿನಕ್ಕೂ ಸಭೆ ಅಭಿವೃದ್ಧಿ ಆಯಿತು ಪ್ರಿಯರೇ? ನಾವು ನೋಡ್ತೀವಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಚನದಿಂದ 47-8 ವಚನಗಳವರೆಗೆ ನಾವು ಓದಿಕೊಂಡ್ರೆ ಅಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯಗಳಾದ್ರೆ ಏನು? 2ನೇ ಅಧ್ಯಾಯ, ಎಲ್ಲರೂ ತೆಗಿಲಪ್ಪ ಬೈಬಲ್. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಚನದಿಂದ ನಾವು ಓದಿಕೊಳ್ಳೋಣ. ಬೇರೆ ಅನೇಕವಾದ ಮಾತುಗಳಿಂದ ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರ ತಪ್ಪಿಸಿಕೊಳ್ಳಿರಿ. ಅವರ ಮಾತಿಗೆ ಒಪ್ಪಿಕೊಂಡವರು ದೀಕ್ಷೆ ಸ್ನಾನ ಮಾಡಿಸಿಕೊಂಡರು. 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರಂದ್ರೆ ನಿರಂತರವಾಗಿ ಆ ಕಾರ್ಯಗಳನ್ನು ಮಾಡ್ತಿದ್ದರಂತ ಪ್ರಿಯರೇ. 3,000 ಜನರು ಒಂದೇ ಸಲ ದೀಕ್ಷಾ ಸ್ನಾನ ತಗೊಂಡು ಏನು ಮಾಡ್ತಾ ಇದ್ದಾರಂತ? ನಾವಿರೋದೇ ಒಂದು 50 ಜನ ಇರಲ್ಲ ಸಭೆಯಲ್ಲಿ, ಒಂದು 10 ಜನ ಇರಲ್ಲ. 10 ಜನನು ಕಂಪ್ಲೀಟಾಗಿ ಬರ್ತಾರ ಸಭೆಗೆ ಅಂತಂದ್ರೆ 10 ಜನನು ಕಂಟಿನ್ಯೂ ಆಗಿ ಬರಲ್ಲ. ಅದರಲ್ಲಿ ಒಬ್ಬರು ಇಬ್ಬರು ಡ್ಯಾಶ್ ಕೊಟ್ಟಿರ್ತಾರೆ. ಅದರಲ್ಲಿ ಒಬ್ಬರು ಇಬ್ಬರು ಬಂದಿರಲ್ಲ. 8 ಜನ, 10 ಜನ, 15 ಜನ, 20 ಜನ ಅಷ್ಟೇ ಅಲ್ವಾ? ಪ್ರತಿಯೊಂದು ಸಭೆಯಲ್ಲಿ ನೋಡ್ತೀವಿ. ಒಂದು 100 ಜನ ಇದ್ದಾರೆ ಅಂದರೆ ಬಂದಿರೋದೆಷ್ಟು? 40, 50, 60 ಜನ ಬಂದಿರ್ತಾರೆ. ಅದಕ್ಕಿಂತ ಹೆಚ್ಚಿಲ್ಲ. ಹಿಂಗೆ ಮಾಡಿದಾಗ ಸಭೆ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯನಾ? ನಾವು ಹೇಳ್ತೀವಿ ನಮ್ಮ ಸಭೆಗಳು ಬೆಳೀತಾ ಇಲ್ಲ, ನಮ್ಮ ಸಭೆಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ನಮ್ಮ ಸಭೆಗಳ ಆತ್ಮಗಳು ಸರಿಯಾಗಿ ಇಲ್ಲ ಅಂದರೆ ಕಾರಣ ಏನು? ಭಾನುವಾರ ಅಂದ ತಕ್ಷಣ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ದೇವರನ್ನ ಆರಾಧನೆ ಮಾಡಿ ಮಹಿಮಪಡಿಸುವಂಥ ಕಾರ್ಯಕ್ರಮ ಅದು ಪ್ರಿಯರೇ.
ಅದನ್ನು ಬಿಟ್ಟು ಇವತ್ತು ನಾವು ಸಭೆಯನ್ನು ನುಚ್ಚು ನೂರು ಮಾಡ್ತಾ ಇದ್ದೀವಿ. ನಾವೇ ನುಚ್ಚು ನೂರು ಮಾಡ್ಕೊಳ್ತಾ ಇದ್ದೀವಿ. ಯಾರಾದರೆ ಫೋನ್ ಮಾಡ್ತಿರ್ತಾರೆ, ಏನಪ್ಪ ಗಾಬ್ರಿಯಲ್ಲಿ ಚರ್ಚಿಗೆ ಹೋಗಿದ್ದೇನೆ. ಇಲ್ಲಪ್ಪ ನನಗೆ ಸ್ವಲ್ಪ ಕೆಲಸಕ್ಕೆ ಹೋಗಿಲ್ಲ. ಹೌದು ಮರ, ನಾನು ಕೂಡ ಹೋಗಿಲ್ಲ ಇವತ್ತು ಸಭೆಗೆ. ಅಲ್ಲೆಲ್ಲೇ ಮಾತಾಡ್ಕೊಂಡು ಅಲ್ಲೆಲ್ಲೇ ಸರಿಯಾಗ್ತಿರ್ತಾರೆ ಇವರು. ನೀನು ಹೋಗಿಲ್ಲ, ನಾನು ಹೋಗಿಲ್ಲ, ಆಮೇಲೆ ಬಾ ಹಂಗೆ ಟೀ ಕುಡಿಯೋಣ. ಬಜಾರ್ದಾಗ ತಿರುವ ನಾಯಿಗಳ ಥರ ಮಾಡ್ತಿರ್ತಾರೆ. ಇವತ್ತು ಯಾವ ವಾರ ಅಂತಕ್ಕಂಥದ್ದು ನಿನಗೆ ಗಮನ ಇದೆಯಾ? ನಾನು ಏನಾಗಿದ್ದೀನಂತ ನಿನಗೆ ಸ್ವಲ್ಪ ಆದರೂ ಪ್ರಜ್ಞೆ ಇದೆಯಾ? ನಾನೊಬ್ಬ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವನು, ಕ್ರಿಸ್ತನಿಗಾಗಿ ಬದುಕಬೇಕಾದಂಥ ಅವಶ್ಯವುಳ್ಳವನು. ನಾನು ಇವತ್ತು ಖಚಿತವಾಗಿ ಆರಾಧನೆಗೆ ಹೋಗಲೇಬೇಕು, ಚರ್ಚಿನಲ್ಲಿ ನಾನು ಸೇರಲೇಬೇಕು, ದೇವರನ್ನ ನಾನು ಮಹಿಮೆ ಪಡಿಸಲೇಬೇಕನ್ನಂಥ ಆಲೋಚನೆ ಇದೆಯಾ ನಿನಗೆ? ನಾನು ಹೋಗಲಿಲ್ಲದ್ರೆ ಇನ್ನೊಬ್ಬರು ಹೋಗಲ್ಲ, ನಾನು ಹೋಗಲಿಲ್ಲದ್ರೆ ನನ್ನ ಮಕ್ಕಳು ಹೋಗಲ್ಲ, ನಾನು ಹೋಗಲಿಲ್ಲದ್ರೆ ನನ್ನ ಹೆಂಡತಿ ಹೋಗಲ್ಲ, ನಾನು ಹೋಗಲಿಲ್ಲದ್ರೆ ನಮ್ಮ ಮನೆಯವರು ಯಾರೂ ಹೋಗಲ್ಲ ಅಂತ ಒಂದು ಜವಾಬ್ದಾರಿಯಿಂದ ಚರ್ಚಿಗೆ ನಾವು ಬರ್ತಾ ಇದ್ದೀವಿ ಆ ಪ್ರಿಯರೇ, ಒಳ್ಳ್ರಿ. ಆದರೆ ಆದಿ ಅಪೋಸ್ತಲರ ಕಾಲದಲ್ಲಿ ಅವರು ಏನು ಮಾಡಿದರಂತ, 3000 ಜನರಲ್ಲಿ ಸೇರಿದರು. ಅವರು ಅಪೋಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಸಹೋದರ ಐಕ್ಯತೆ, ಸಹೋದರರ ಐಕ್ಯತೆ. ಐಕ್ಯತೆ ಅಂದರೆ ಏನು ನೋಡೋಣ? ಒಗ್ಗಟ್ಟೇನ? ಒಗ್ಗಟ್ಟಂದ್ರೆ ಒಟ್ಟಾಗಿ ಕೂಡಿ ಬಂದು ದೇವ್ರನ್ನ ಮಹಿಮೆ ಪಡಿಸುವುದು. ಐಕ್ಯತೆ ಅಂದರೆ ರೋಡ್ ಮೇಲೆ ಚಹಾ ಕುಡಿಯೋ ಟೈಮ್ನಲ್ಲಿ ಐಕ್ಯತೆ ಅಲ್ಲ, ಬಿರಿಯಾನಿ ತಿನ್ನುವಾಗ ಐಕ್ಯತೆ ಅಲ್ಲ. ರೋಡ್ ಮೇಲೆ ಬಜಾರ್ಗೆ ಹೋಗಿ ಆ ಊರವರೆಗೆ ಹೋಗಿ ಟೀ ಕುಡಿತಿರ್ತಾರೆ, ಊರವರೆಗೆ ಹೋಗಿ ಎಲ್ಲರ ಆತ್ಮೀಯರಲ್ಲಿ ಸೇರಿರ್ತಾರೆ. ಎದಕ್ಕಪ್ಪ ಅಂದರೆ ಇಲ್ಲ ಐಕ್ಯತೆ. ಚರ್ಚಿನಲ್ಲಿಲ್ಲ ಐಕ್ಯತೆ, ಚರ್ಚಿನಲ್ಲಿಲ್ಲ ಹೊಂದಾಣಿಕೆ, ಚರ್ಚಿನಲ್ಲಿಲ್ಲ ಒಗ್ಗಟ್ಟು. ಅವರು ಚರ್ಚಲ್ಲಿ ಸೇರಿ ಐಕ್ಯತೆ ಆಗಿದಾರ, ಹೊರಗಡೆ ಐಕ್ಯತೆ ಆಗಿದಾರ? ಹೇಳ್ರಿ. ನಮ್ಮ ಚರ್ಚು ಬೆಳೆಯಲ್ಲ. ನಮ್ಮ ಚರ್ಚ್ ಹೆಂಗೆ ಬೆಳೀತದೆ ಹೇಳು? ಚರ್ಚ್ ಮುಗಿದ ತಕ್ಷಣ ಒಬ್ಬನ ಮೇಲೆ ಒಬ್ಬನ ಕೆಸರು ಹಾಕ್ಕೊಂತಿರ್ತಾನ, ಒಬ್ಬನ ಮೇಲೆ ಒಬ್ಬನು ದೂರ ಹೇಳ್ಕೊಂತಿರ್ತಾನ, ಒಬ್ಬನ ಮೇಲೆ ಒಬ್ಬನ ಕೆಟ್ಟದಾಗಿ ಮಾತಾಡ್ಕೊಳ್ತಿರ್ತಾನ. ನಮ್ಮ ಸಭೆ ಬೆಳೆವಲ್ದು. ನಮ್ಮ ಸಭೆ ಬೆಳೆವಲ್ದು. ಏನಪ್ಪ ಅಂದರೆ ಅಯ್ಯ ವಾಕ್ಯ ಸರಿಯಾಗಿ ಹೇಳಲ್ಲ. ಯಾರ ಮೇಲೆ ಐತೆ ಕಂಪ್ಲೇಂಟ್? ಇದು ಆಯ್ನ ಮೇಲೆ ಹೋಗ್ಬಿಡ್ತು. ಪಾಪ ನಿರಪರಾಧಿ ವಾಕ್ಯ ಹೇಳ್ತಿರ್ತಾನ. ನನ್ನ ಮಕ್ಕಳು ಹೆಂಗಾದ್ರೂ ಮಾಡಿ ಬೆಳೆಸ್ಬೇಕು, ಹೆಂಗಾದ್ರೂ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು, ಹೆಂಗಾದ್ರೂ ಸಭೆ ಕಟ್ಟಿಕೊಳ್ಬೇಕು, ಹೆಂಗಾದ್ರೂ ಮಾಡಿ ಸಭೆ ನಿಲ್ಲಿಸ್ಕೊಳ್ಬೇಕಂತ ಭಾಳಷ್ಟು ಪ್ರಯತ್ನ ಮಾಡ್ತಾನೆ. ಅಯ್ಯನ ಮೇಲೆ ಹೇಳ್ಬಿಡ್ತಾ. ಅಯ್ಯ ವಾಕ್ಯ ಚೆನ್ನಾಗಿ ಹೇಳಿದ್ರೆ ಹಿಂಗೆ ಹಾಕಿರ್ತಾನೆ ನಮ್ಮ ಸಭೆ. ನೀನು ಸರಿಯಾಗಿ ಚರ್ಚಿಗೆ ಬರಲಾರ್ದ, ನೀನು ಸರಿಯಾಗಿ ಚರ್ಚಲ್ಲಿ ಕುಂತುಕೊಂಡು ಆತ್ಮೀಯ ಸಹೋದರನ ಐಕ್ಯತೆಯಲ್ಲಿ ಸೇರಲಾರ್ದ, ನೀನು ಸಹೋದರನ ಬಲಪಡಿಸ್ಕೊಳ್ತಾ ಇರಲಾರ್ದ, ನೀನು ಕೆಟ್ಟೋಗಿ ಯಾರ ಮೇಲೆ ಹಾಕ್ತಾರ? ಅಯ್ಯನ ಮೇಲಮ್ಮ, ಅಯ್ಯನ ಮೇಲೆ ಹಾಕ್ಬಿಡ್ತಾರೆ. ಅಯ್ಯ ಬೇಸಿಲ್ಲ, ಅಯ್ಯ ಕೆಟ್ಟವನು, ಅಯ್ಯ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ, ಅಯ್ಯ ಒಳ್ಳೆಯವನಲ್ಲ. ಅಯ್ಯನ ಮಾಡ್ಯಾನ? ಬೈಬಲಲ್ಲಿ ಇದ್ದದ್ದೇ ನಿನಗೆ ಹೇಳೋಣ. ಅಯ್ಯನ ಪಕ್ಕಗಿಡಣ. ಬೈಬಲ್ ನಿನಗೆ ಹೇಳೈತೇ ಇಲ್ಲ, ಬೈಬಲ್ ನಿನಗೆ ಹೇಳೈತೇ ಇಲ್ಲ, ಬೈಬಲ್ ನಿನ್ನ ಎಚ್ಚರಿಸೈತೇ ಇಲ್ಲ, ಬೈಬಲ್ ನಿನಗೆ ಉಪದೇಶ ಮಾಡೈತೇ ಇಲ್ಲ. ಬೈಬಲ್ ವಾಕ್ಯ ಕೇಳಬೇಕು. ಬೈಬಲಲ್ಲಿರ್ತಕ್ಕಂಥ ಮಾತಿಗೆ ನೀನು ಗಮನ ಕೊಡ್ತೀಯಾ? ಅಯ್ಯನ ನೋಡ್ತೀಯ ನೀನು? ಆಲೋಚನೆ ಮಾಡು. ಅಪೋಸ್ತಲರ ಉಪದೇಶವನ್ನು ಕೇಳುವುದರಲ್ಲಿಯೂ, ನೆಕ್ಸ್ಟ್ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಪ್ರಾರಂಭ ಶತಮಾನದಲ್ಲಿ 3000 ಜನರ. ಅದಕ್ಕಿಂತ ಮೊದಲು ಎಷ್ಟು ಜನ ಇದ್ದಾರೆ? ಈ 3000 ಜನರು ಸೇರುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಜನರಿದ್ದಾರೆ? ಅವರು ಸುಮಾರು 100-125 ಮಂದಿ ಇದ್ದಾರೆ. ಅವರು ಆಲ್ರೆಡಿ ನಾವು ಒಂದೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಟೋಟಲ್ ಆಗಿ 3125 ಮಂದಿ ಒಂದು ಸಭೆಯಾಗಿ ಸೇರ್ಕೊಂಡ್ರ. ಕೆಲವು ದಿನಗಳಿಗೆ ಸಭೆ ಏನಾಯ್ತು ನೋಡ್ರಿ. 4ನೇ ಅಧ್ಯಾಯ 4ನೇ ವಚನವನ್ನು ಓದಿರಿ ಪ್ರಿಯರೇ. ಆದರೆ ವಾಕ್ಯವನ್ನು ಕೇಳುವುದರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5000 ಜನ ತನಕ ಬೆಳೆಯಿತು. ಎಷ್ಟು ಜನ ಆದರು? ಈ ಬಿಲಿವರ್ ಚರ್ಚ್ ಓಪನ್ ಆಗಿ ಎಷ್ಟು ವರ್ಷ ಆಯಿತು? ಮಾನ್ಯವಾಗಿ ಭಾಳ ಚರ್ಚ್ಗಳು ಭಾಳ ವರ್ಷಗಳಿಂದ ಅದಾವೆ. ಅಷ್ಟಾಕ ನನ್ನ ಚರ್ಚು, ಈ ಚರ್ಚು, ಇನ್ನು ಅನೇಕ ಚರ್ಚ್ಗಳು ನೋಡೋಣ ಪ್ರಿಯರೇ. ಇನ್ನು ಅನೇಕ ಚರ್ಚ್ಗಳು. ಎಷ್ಟು ಜನರಿದ್ದಾರೆ? 1000 ಜನ ಇದ್ದಾರೆ ಒಂದು ಚರ್ಚಲ್ಲಿ. 1000 ಬೇಡ, 500 ಜನ ಇದ್ದಾರ ಬೇಡ, 100 ಜನ ಇದ್ದಾರ? ಅದೂ ಇಲ್ಲ. ಇಲ್ಲೇನ್ರಿ 3000 ಜನರು ಹೋಗಿ 5000 ಜನರಾಯಿತು. ಎಷ್ಟು ಡೆವಲಪ್ಮೆಂಟ್ ಆಯಿತು? 2000 ಹೆಚ್ಚಿಗೆ ಆಯಿತು. ಯಾಕೆ ಬೆಳೀತು ನೋಡೋಣ?
ಅವರಲ್ಲಿ ಏನಿದೆ? ಐಕ್ಯತೆ ಇದೆ. ಸಭೆ ವೃದ್ಧಿಗಾಗಿ ಪ್ರಯಾಸ ಪಡ್ತಾ ಇದೆ. ಸಭೆಯವರೆಲ್ಲರೂ ಸೇರಿ, ವಿಶ್ವಾಸಿಗಳೆಲ್ಲರೂ ಸೇರಿ ಸಭೆಯನ್ನು ಉದ್ಧಾರ ಮಾಡಿಕೊಳ್ಳಬೇಕು, ಸಭೆಯನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಬೇಕು. ನಾವು ಅನೇಕರನ್ನು ಕರೆತಂದು ವಾಕ್ಯಕ್ಕೆ ನಾವು ಅವ್ರನ್ನ ಒಪ್ಪಿಸಬೇಕು ಅನ್ನೋಂಥ ಪ್ರಯಾಸ ಅವರಲ್ಲಿದೆ. ಬರೀ ಬಾಯಿ ಮಾತಿನಿಂದ ಬರ್ರಿ ನಮ್ಮ ಚರ್ಚಿಗೆ ಬರ್ರಿ 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 ಅಂತ ಕರೀಲಿಲ್ಲ ಅವರು. ಅವ್ರೇನು ಮಾಡಿದ್ರಂತ? 2ನೇ ಅಧ್ಯಾಯ 46ನೇ ವಚನ. 2ನೇ ಅಧ್ಯಾಯ 46ನೇ ವಚನ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮೆರೆದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದಯವನ್ನು ಹೊಂದಿದವರಾಗಿಯೂ ಇದ್ದರು. ಕರ್ತನ ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲು ದೇವರು ಅವರ ಮಂಡಲಿಗೆ ಸೇರಿಸ್ತಿದ್ದನು. ಅಲ್ಲಿಗೆ ಹೋಗ್ರಪ್ಪ, ಅಲ್ಲಿಗೆ ಹೋಗ್ರಿ, ಬಿಲಿವರ್ ಚರ್ಚಿಗೆ ಹೋಗ್ರಿ. ಬಿಲಿವರ್ ಚರ್ಚಲ್ಲಿ ಅದ್ಭುತವಾದಂಥ ಸಂದೇಶಗಳಿದ್ದಾವೆ, ಅಲ್ಲಿಗೆ ಹೋಗ್ರಿ. ಯಾರು ಕಳಿಸ್ತಾ ಇದ್ದಾರಂತ? ಯಾರು ಕಳಿಸಿದ್ರು? ವಾಕ್ಯ ಓದ್ರಿ, ವಾಕ್ಯ ಓದ್ರಮ್ಮ ಅಪ್ಪ, ವಾಕ್ಯ ಓದ್ರಿ. ಯಾರು ಕಳಿಸಿದ್ರು ಆ ಗುಂಪಿಗೆ, ಆ ಮಂಡಲಿಗೆ ಯಾರು ಸೇರಿಸಿದ್ರು? ಕರ್ತನು ರಕ್ಷಣಾ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಯಾರು? ದೇವರೇ ಕಳಿಸ್ತಿದ್ನಂತ ಅವ್ರ ತಲೆಗೆ. ಯಾಕೆ? ಅಲ್ಲಿ ಐಕ್ಯತೆ ಇದೆ. ಅಲ್ಲಿ ಏನು ಮಾಡಿದ್ರು ಒಗ್ಗಟ್ಟಾಗಿ ಮಾಡ್ತಾರೆ. ಅಲ್ಲಿ ದೇವ್ರನ್ನ ಆರಾಧನೆ ಮಾಡ್ಬೇಕು. ಏನ್ರಿ ಇಲ್ಲಿ ಒಂದು 50 ಜನ 100 ಜನ ಇರ್ಬೋದಾ? ಒಳಗ ಸೇರಿ ಒಂದು 50-60 ಜನ ಇರ್ಬೋದಾ? 50-60 ಜನ ಒಟ್ಟಾಗಿ ಒಂದು ಸಾಂಗ್ ಆಡಿದ್ರೆ ಹೆಂಗಿರ್ಬೇಕಲ್ರಿ ನೋಡೋಣ. ಒಂದೇ ಸ್ವರದಿಂದ ಒಂದೇ ರಾಗವನ್ನೆತ್ತಿ ಗಂಭೀರವಾಗಿ ಹಾಡನ್ನು ಆಡಿದ್ರೆ ಹೆಂಗಿರುತ್ತೆ ನೋಡ್ರಿ. ಒಬ್ಬರು ಆಡ್ತಿದ್ರೆ ಒಬ್ಬರು ಮೊಬೈಲ್ ನೋಡ್ತಿರ್ತಾರೆ, ಒಬ್ಬರು ಆಡಿದ್ರೆ ಒಬ್ಬರು ಬೈಬಲ್ ನೋಡ್ತಿರ್ತಾರೆ. ಯಾವಾಗ ನಮ್ಮವ್ರು ಬೈಬಲ್ ಓದೋದು ಯಾವಾಗ ಗೊತ್ತಾ? ಒಬ್ಬರು ಹಾಡಿದ್ರೆ ಒಬ್ಬರು ಬೈಬಲ್ ಓದ್ಕೊಂತ ಕುಂತಿರ್ತಾರೆ. ನಾನು ನೋಡ್ತೀನಿ ಪ್ರಿಯರೇ, ನಮ್ಮ ಸಭೆ ನೋಡಿ ಹೇಳ್ತೀನಿ. ನಾವು ಬೇರೆಯವ್ರ ಸಭೆ ಬಗ್ಗೆ ನನಗೆ ಹಾಕಬೇಕು. ಒಬ್ರು ಹಾಡಿದ್ರೆ ಒಬ್ರು ಬೈಬಲ್ ಓದ್ತಾರೆ. ಏನಮ್ಮ ಬೈಬಲ್? ನನಗೆ ಬರಲ್ಲ. ಇಷ್ಟು ದುರ್ಗುಣವುಳ್ಳವರಿದ್ದೀವಿ ನಾವು ಅಂತ ಅರ್ಥ. ನಾವು ಬೆಳವಣಿಗೆ ಆಶೆ ಪಟ್ಟವರಲ್ಲ. ನಮ್ಮ ಸಭೆ ಬೆಳೆಸ್ಕೊಳ್ಬೇಕಂತ ಆಶೆ ಉಳ್ಳವರಲ್ಲ ನಾವು. ಏನೋ ಬಂದು 1-2 ತಾಸು ಹೆಂಗೋ ಒಂದು ಟೈಮ್ ಪಾಸ್ ಮಾಡೋಗೋಣ. ಅಯ್ಯ ವಾಕ್ಯ ಹೇಳ್ತಿದ್ರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಯೂಟ್ಯೂಬ್ ನೋಡ್ತಿರ್ತಾರೆ, ಫೇಸ್ಬುಕ್ ನೋಡ್ತಿರ್ತಾರೆ, ಇವೆಲ್ಲ ನೋಡ್ತಿರ್ತಾರೆ. ಅಯ್ಯ ವಾಕ್ಯ ಹೇಳ್ತಿರ್ತಾರೆ. ಗಂಟ್ಲ ಕಿರ್ಸಂಗ ಅಯ್ಯ ವಾಕ್ಯ ಹೇಳ್ತಿರ್ತಾನೆ. ಅವ್ರ ಆಟ ಅವ್ರದ್ದೇ ಆಗಿರ್ತದಲ್ಲಿ. ಲಾಸ್ಟ್ ಕುಂತಿರ್ತಾರೆ ಪಾಪ. ಏನು ಮಾಡ್ಯಾನ ಅಯ್ಯ? ಅಲ್ಲಿಗೆ ಹೋಗಿ ಎದ್ದಿತ್ತು ಏನು ನೋಡ್ತಾನಂತ ನೋಡಿ. ಏನಂದರೆ ಅಲ್ಲಿಗೆ ಹೋಗೋ ಪಟ್ಟಿಗೆ ಮ್ಯಾಟ್ರ್ ಚೇಂಜ್ ಆಗಿರ್ತದೆ. ಬೈಬಲ್ ಬಂದಿರ್ತದೆ ಅಲ್ಲಿ ಸ್ಕ್ರೀನ್ ಮೇಲೆ. ಅಲ್ಲಿಗೆ ಅಯ್ಯ ಹೋಗೋದ್ರೊಳಗಾಗಿ ಸ್ಕ್ರೀನ್ ಮೇಲೆ ಏನು ಬಂದಿರ್ತದೆ? ಬೈಬಲ್ ಬಂದಿರ್ತದೆ. ಅಯ್ಯ ಏನಪ್ಪ ಮೊಬೈಲ್ ನೋಡ್ತದೆ? ಅಯ್ಯ ನೋಡ್ಯ ಏನು ಕದೀಮ್ ಕಳ್ರಿದ್ದಾರೆ ಅಂತ ಹೇಳ್ತಿದ್ದೆ. ಅನ್ನೋದು ಆಲೋಚನೆ ಮಾಡ್ರಿ ಪ್ರಿಯರೇ. ಇಷ್ಟು ಮೋಸನ ಅಲ್ಲ. ಅಯ್ಯ ಕಣ್ಣು ಮುಚ್ಚಬಹುದು, ನೀನು ದೇವ್ರ ಕಣ್ಣು ಮುಚ್ಚಕ್ಕೆ ಸಾಧ್ಯನೇ? ನೀನು ಆಲೋಚನೆ ಮಾಡಬೇಕು. ನೀನು ಭಕ್ತಿಯಲ್ಲಿ ಬೆಳಿಬೇಕು. ನೀನು ನಂಬಿಗಸ್ತನಾಗಿ ಜೀವನ ಮಾಡಬೇಕು. ನೀನು ದೇವರಿಗಾಗಿ ಬದುಕಬೇಕು. ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಂಥ ಆಲೋಚನೆ ನಿನಗಿರಬೇಕು. ಅದನ್ನು ಬಿಟ್ಟು ಯಾರೋ ಮೆಚ್ಚಿಸುವುದಕ್ಕಾಗಿ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಯಾವ ಕಾರ್ಯಗಳು ಮಾಡಬಾರದು. ದೇವರು ನೋಡ್ತಾನನ್ನ ಭಯ ನಿನಗಿರಬೇಕು ಪ್ರಿಯರೇ. ದೇವರು ನೋಡ್ತಾನನ್ನ ಭಯ ನಿನಗಿರಬೇಕು. ಅದಕ್ಕೆ ಅವರಲ್ಲಿ ಐಕ್ಯತೆ ಇತ್ತಂತ ಪ್ರಿಯರೇ. 44ನೇ ವಚನ ಓದ್ರೆ ಪ್ರಿಯರೇ. 44ನೇ ವಚನ. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರ ಸ್ಥಿರ ಆಸ್ತಿಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯ ಇದ್ದ ಹಾಗೆ ಹಂಚಿಕೊಡ್ತಾ ಇದ್ದರು. ಇದೊಂದು ತ್ಯಾಗ ಇದೆ ಅವರಲ್ಲಿ. ಸಭೆ ಡೆವಲಪ್ಮೆಂಟ್ ಆಗಬೇಕಂದ್ರೆ ಸುಮ್ಮನೆ ಆಗಲ್ಲ. ಸಭೆಯಲ್ಲಿ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಹೌದಾ ಇಲ್ವಾ? ಈ ಸಭೆಯಲ್ಲಿ ಇದ್ದಾರೆ, ಶ್ರೀಮಂತರು ಇದ್ದಾರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋರು ಇದ್ದಾರೆ, ಉದ್ಯೋಗ ಮಾಡುವಂಥವ್ರು ಇದ್ದಾರೆ, ಕೂಲಿ ಕೆಲಸ ಮಾಡ್ಕೊಳ್ಳೋರು ಇದ್ದಾರೆ, ಅದನ್ನು ಇಲ್ಲದವರು ಇದ್ದಾರೆ. ಇಲ್ವಾ? ಬಿಲಿವರ್ ಚರ್ಚಲ್ಲಿ ಅಂಥವ್ರು ಇದ್ದಾರೆ ಇಲ್ಲ? ಇದ್ದಾರೆ. ನಮ್ಮ ಚರ್ಚಲ್ಲಿ ಕೂಡ ಅಂಥವ್ರು ಇದ್ದಾರೆ. ನಮ್ಮಲ್ಲಿ ಬಡವರೇ, ಈ ಸಭೆಯಲ್ಲಿ ಬಡವರೇ. ಹೌದಾ? ಏನು ಹೇಳ್ತಾ ಇದೆ? ಸಭೆ ಬೆಳವಣಿಗೆ ಆಗಬೇಕಂದ್ರೆ ನಿನ್ನಲ್ಲಿ ಒಂದು ತ್ಯಾಗ ಜೀವಿತ ಬರಬೇಕು.
ಹೇಗಾದರೂ ಮಾಡಿ ನನ್ನ ಸಭೆಯಿಂದ ಯಾರು ಹೊರಗಡೆ ಹೋಗಬಾರ್ದು ಅಂದರೆ ನಾನೇನು ಮಾಡಬೇಕು? ನನ್ನ ಸಭೆಯನ್ನು ನಿಲ್ಲಿಸ್ಕೊಳ್ಬೇಕು. ನಾನು ಸಭೆ ಹೇಗೆ ನಿಲ್ಲಿಸ್ಕೊಳ್ಬೇಕು? ನಾನು ತ್ಯಾಗ ಮಾಡಬೇಕು. ನನ್ನಲ್ಲಿದೆ, ಇಲ್ಲದವನಿಗೆ ಕೊಡಬೇಕು ಅನ್ನೋಂಥ ಭಾವನೆ ನಿನಗೆ ಹುಟ್ಟಿ ಬರಬೇಕು. ನನಗಿದೆ, ಸಮೃದ್ಧಿಯಾಗಿ ದೇವರು ನನಗೆ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ, ನನಗೊಂದು ಉದ್ಯೋಗ ಕೊಟ್ಟಿದ್ದಾನೆ, ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಇದ್ದೀನಿ, ನನಗೆ ಬೇಕಾದಷ್ಟು ಸ್ಯಾಲ್ರಿ ಬರ್ತಾ ಇದೆ, ನನ್ನ ಸಭೆಯಲ್ಲಿ ಬಡವರಿದ್ದಾರೆ, ಅಂಥವರನ್ನು ನಾನು ಕಾಪಾಡಿಕೊಳ್ಳಬೇಕು, ಇಲ್ಲೇ ನಿಂದ್ರಿಸಿಕೊಳ್ಳಬೇಕಂದ್ರೆ ನೀನು ಹಂಚಿಕೊಡ್ಬೇಕಂತ ಹೇಳುವ ವಾಕ್ಯ ಹೇಳ್ತಾ ಇದೆ. ಯಾಕೆ 3,000ರಿಂದ 5,000 ಜನರಾದರು? 3,000ರಿಂದ 5,000 ಜನರು ಯಾಕಾದರು? ಅವರಲ್ಲಿರ್ತಕ್ಕಂಥ ತ್ಯಾಗ ಅಂಥದ್ದು. ಒಗ್ಗಟ್ಟು 1, ತ್ಯಾಗ 2, ಪ್ರೀತಿ 3 ಅವರಲ್ಲಿದೆ. ಪ್ರೀತಿ ಇರಬೇಕು, ತ್ಯಾಗ ಇರಬೇಕು, ಆಮೇಲೆ ಐಕ್ಯತೆ ಅಂತಕ್ಕಂಥದ್ದು ಇರಬೇಕು. ಈ 3 ಇದ್ದಾಗ ಸಭೆ ನಿಲ್ಲುವುದಕ್ಕೆ ಸಾಧ್ಯ ಪ್ರಿಯರೇ. ಈ 3 ಇರಬೇಕು. ಈ 3ರಲ್ಲಿ ಯಾವುದಿಲ್ಲದ್ರೂ ಕೂಡ ವೇಸ್ಟೇ. ನೀನು ದುಡ್ಡು ಕೊಟ್ಟರು ಪ್ರಯೋಜನ ಇಲ್ಲ. ಬಾಯಿಗೆ ಬಂದಂಗೆ ಬೈಕ್ ಅಂತ ತಿರುಗಾಡಿದ್ರೆ ಕೆಲವ್ರು ಮಾಡ್ತಿರ್ತಾರೆ, ಕೆಲವ್ರು ರೊಕ್ಕ ಕೊಡ್ತಿರ್ತಾರೆ. ಏನಾದರೂ ಕಾರ್ಯ ಮಾಡಿದರೆ ಎಲ್ಲರಿಗಿಂತ ಹೆಚ್ಚು ಕೊಡ್ತಿರ್ತಾರೆ. ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮ ಮೀಟಿಂಗ್ ಅಂತ ಏನು ಮಾಡಿದರೆ ಎಲ್ಲರೂ 2,000 1,000 ಕೊಟ್ಟರೆ ಇವ್ರು 5,000 10,000 ಕೊಡ್ತಿರ್ತಾರೆ. ಆದರೆ ತಂದೆ ಒಂದು ಡಬ್ಬ ಹಳಿಕೆ ಇರ್ತದೆ, ತಂದೆ ಒಂದು ಡಾಂಬಿಕವಾಗಿ ಹೇಳ್ಕೊಳ್ತಿರ್ತಾರೆ. ಏನು ಮಾಡ್ಬೇಕು? ನಿನ್ನಲ್ಲಿ ಪ್ರೀತಿ ಇಲ್ಲ. ಸಭೆನ ಕಟ್ಟೋದಕ್ಕೆ ಪ್ರಯತ್ನ ಮಾಡಿರಿ. ಸಭೆನ ನುಚ್ಚುನೂರು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಡ್ರಿ. ಸಭೆನ ಕಟ್ಟಿಕೊಳ್ಳುವಂಥ ಆಲೋಚನೆ ಇರಬೇಕು ನಮಗೆ. ಯಾರಿಗೆ? ವಿಶ್ವಾಸಿ ಸ್ತ್ರೀ ಮೊದಲುಗೊಂಡು ಪುರುಷ ಕೂಡ, ಮಕ್ಕಳು ಕೂಡ, ದೈವ ಸೇವಕರು ಕೂಡ, ಹಿರಿಯರು ಕೂಡ, ಪ್ರತಿಯೊಬ್ಬರು ಕೂಡ ಸಭೆಗೋಸ್ಕರ ಪ್ರಯಾಸ ಪಡಬೇಕಾಗಿದೆ. ಪಾಪ ಪಾಸ್ಟ್ರ್ ಎಷ್ಟುವರೆಗೆ ಕಷ್ಟಪಡ್ತಾನೆ ಹೇಳ್ರಿ. ವಾಕ್ಯ ಅವರೇ ಹೇಳಬೇಕು, ಪ್ರಾರ್ಥನೆ ಅವರೇ ಮಾಡಬೇಕು, ನಿಮ್ಮ ಕಷ್ಟ ಸುಖ ಅವರೇ ನೋಡಬೇಕು, ನಿಮಗೇನಾದರೂ ಅವರೇ ಓಡಿ ಬರಬೇಕು, ಪ್ರತಿಯೊಂದದಕ್ಕೆ ಅವರೇ ಅಂದರೆ ನೀವೇನು ಮಾಡ್ತೀರಾ? ಒಂದು ಪ್ರಶ್ನೆ ನೀವೇನು ಮಾಡ್ತೀರಾ? ಸಭೆಯಲ್ಲಿದ್ದುಕೊಂಡು ನೀವೇನು ಮಾಡ್ತೀರಾ? ಸಭೆ ಬೆಳವಣಿಗೆಗಾಗಿ ನೀವೇನು ಮಾಡ್ತೀರಾ? ಸಭೆ ಅಭಿವೃದ್ಧಿಗಾಗಿ ನೀವೇನು ಕೆಲಸ ಮಾಡ್ತೀರಾ? ಏನಿಲ್ಲ. ಎಲ್ಲ ಪಾಸ್ಟ್ರು, ಎಲ್ಲ ಅಯ್ಯ ತಲೆ ಹೊಡ್ಕೋಬೇಕು ಅಯ್ಯ. ನಿಮ್ಮಂಥ ಭಕ್ತಾದಿಗಳನ್ನು ನೋಡಿ ತಲೆ ಹೊಡ್ಕೋಬೇಕು ಅಯ್ಯ. ನನ್ನ ಪಾತ್ರ ಏನು, ನಾನು ಏನು ಮಾಡ್ತಾ ಇದ್ದೀನಂತ ನೀನು ಆಲೋಚನೆ ಮಾಡಿದರೆ ಪರ್ಫೆಕ್ಟಾಗಿ ಸಭೆ ಬೆಳಿಲಿಲ್ಲದರ ಬಗ್ಗೆ ಹೇಳ್ರಿ ಪ್ರಿಯರೇ. ಸಭೆ ಬೆಳವಣಿಗೋಸ್ಕರ ಪ್ರಯಾಸ ಪಡೋದು ಕಲೀರಿ ಪ್ರಿಯರೇ. ನಾನು ಮೆಂಬರ್ಶಿಪ್ ಆಗಿದ್ದೀನಿ, ಈ ಚರ್ಚಿಗೆ, ಬಿಲ್ವರ್ ಚರ್ಚಿಗೆ ನಾನು ಮೆಂಬರ್ಶಿಪ್ ಆಗಿದ್ದೀನಿ, ಇಲ್ಲ ಜೀಸಸ್ ಗಾಸ್ಪಲ್ ಚರ್ಚಿಗೆ ನಾನು ಮೆಂಬರ್ಶಿಪ್ ಆಗಿದ್ದೀನಿ, ಆಯ್ತು ನಾನು ಹೋಗ್ತೀನಿ ಬರ್ತೀನಿ ಅಂತಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನೀನು ಬೆಳೆಸಬೇಕಾಗಿದೆ, ನಿನ್ನ ಪಾತ್ರ ಇದೆ, ನಿನ್ನ ಜವಾಬ್ದಾರಿ ಇದೆ, ನಿನ್ನ ಕುಟುಂಬ ಇದು. ಸಭೆ ಅಂದ್ರೆ ಏನು? ನಿನ್ನ ಕುಟುಂಬ. ನಿನ್ನ ಕುಟುಂಬದಲ್ಲಿ ಅಣ್ಣ, ತಂಗಿ, ಅಕ್ಕ ಇವರೆಲ್ಲರನ್ನ ಕಾಪಾಡಿಕೊಳ್ಬೇಕಾಗಿದೆ. ನೀನು ಆ ಒಂದು ಜವಾಬ್ದಾರಿನ ವಹಿಸ್ಕೊಳ್ಬೇಕಾಗಿದೆ. ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಜವಾಬ್ದಾರಿ ಇಲ್ಲದವರಾಗಿ ಬದುಕಿದ್ರೆ ಹೆಂಗ ಪ್ರಿಯರೇ? ಜವಾಬ್ದಾರಿ ಉಳ್ಳವರಾಗಿ ಬದುಕಬೇಕು. ಅದಕ್ಕಾಗಿ ಸಭೆ ಡೆವಲಪ್ಮೆಂಟ್ಗೋಸ್ಕರ ಅವರು ಪಟ್ಟಂಥ ಪ್ರಯಾಸ ನೋಡ್ರಿ ಪ್ರಿಯರೇ. ನಾವು ಹೇಳ್ಕೊಳ್ತೀವಿ ಅವ್ರು ಹಂಗಿದ್ರು, ಅವ್ರು ಹಿಂಗಿದ್ರು, ಮೊದಲನೇ ಶತಮಾನದಲ್ಲಿ ಕ್ರೈಸ್ತತ್ವ ಹಿಂಗೆ ಬೆಳೀತು, ಹಂಗ ಸುವಾರ್ತೆ ಮಾಡಿದ್ರು, ಹಿಂಗೆ ಮಾಡಿದ್ರು. ನಾವೇನು ಮಾಡ್ತೀವಿ? ಅವ್ರನ್ನ ಹೊಗಳ್ಕೊಳ್ಳುವುದೇ ಹೊರತೈತೆ ಬಿಡು, ನಮ್ಮನ್ನ ಯಾರು ಹೊಗಳೋದಿಲ್ಲ. ಯಾಕಂದ್ರೆ ನಾವೇನು ಮಾಡಲ್ಲ. ಅವ್ರು ಹಂಗೆ ಮಾಡಿದ್ರು, ಪ್ರಾರಂಭ ಶತಮಾನದಲ್ಲಿ ಮಾಡಿದ್ರು ಅವರು. ಮತ್ತು ಅವರಂಗೆ ನಾವಿರಬೇಕಲ್ವಾ? ಅವರಂಗೆ ನಾವು ಬೆಳಿಬೇಕಲ್ವಾ? ಅವರಂಗೆ ನಾವು ಬೆಳೆಸಬೇಕಲ್ವಾ? ಅವರಂಗೆ ನಾವು ಸಭೆಯನ್ನು ಕಟ್ಟಿಕೊಳ್ಬೇಕಲ್ವಾ? ಸಭೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಒಂದು ಆತ್ಮನ ರಕ್ಷಣಾ ಮಾರ್ಗದಲ್ಲಿ ತರಬೇಕಂದ್ರೆ ಎಷ್ಟು ಕಷ್ಟನೋ ಆತ್ಮಗಳ ಸಂಪಾದನೆಗೋಸ್ಕರ ಪ್ರಯಾಸ ಪಡೋವನಿಗೆ ಮಾತ್ರ ಗೊತ್ತು. ಅರ್ಥ ಆಯ್ತಾ? ಅವ್ರಿಗೆ ಗೊತ್ತು ಒಂದು ಆತ್ಮನ ಎಷ್ಟು ಕಷ್ಟಪಟ್ಟು ನಾನು ಚರ್ಚಿಗೆ ನಡೆಸಿದ್ದೀನಂತ ಒಬ್ಬ ಸೇವಕನಿಗೆ ಗೊತ್ತು. ಅದನ್ನು ಹಾಳು ಮಾಡುವುದು ಈಜಿ, ಅವನ ಚರ್ಚಿಗೆ ಬರಲಾರ್ದನ್ನು ಮಾಡೋದು ಈಜಿ. ನಿನ್ನ ಒಂದು ಕ್ರಿಯೆಗಳಿಂದ, ನಿನ್ನ ಒಂದು ಆಲೋಚನೆಯಿಂದ ಇವತ್ತು ಸಭೆ ಒಡ್ಕೊಡ್ಕಾಗ್ತಾ ಇದೆ. ಸಭೆಗಳು ಚೂರಾಗ್ತಾ ಇದ್ದಾವೆ. ಕಾರಣ ಒಗ್ಗಟ್ಟಂತಕ್ಕಂಥದ್ದು ಸಭೆಗಳಲ್ಲಿ ಇವತ್ತಿಲ್ಲ, ಸಭೆಗಳಲ್ಲಿಲ್ಲ. ಆ ಐಕ್ಯತೆ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಸಹೋದರರ ಐಕ್ಯತೆ ಇಲ್ಲ, ಸಹೋದರ ಮೇಲೆ ಪ್ರೀತಿ ಇಲ್ಲ, ಸಹೋದರ ಮೇಲೆ ನಂಬಿಕೆ ಇಲ್ಲ, ಯಾವುದೂ ಇಲ್ಲ, ಏನಿಲ್ಲ. ಸುಮ್ಮನೆ ಮೆಂಬರ್ಶಿಪ್ ಗೊಂಬೆಗಳ ಥರ ಜೀವ ಇದ್ದು ಇಲ್ಲದ ಹಾಗೆ ಬಂದು ಕುಂತು ಎದ್ದು ಹೋಗುವಂಥ ಸಭೆಗಳಾಗಿದೆ ಇವತ್ತು. ಆ ಥರ ನಾವಿರೋದು ಬೇಡ ಪ್ರಿಯರೇ. ನಾವು ಬೆಳವಣಿಗೆ, ಅದಕ್ಕೆ ವಾಕ್ಯದಲ್ಲಿ ನಾವು
ಕ್ರಿಸ್ತನ ವಾಕ್ಯದಲ್ಲಿ ಸಮೃದ್ಧಿಯಾಗಿ ಬೆಳೆದು ತೋರಿಸಬೇಕಾಗಿದೆ. ನಮ್ಮ ಸಭೆಗಳನ್ನು ಕಟ್ಟಿಕೊಳ್ಳಬೇಕಾಗಿದೆ. ಬರ್ತಕ್ಕಂಥ 4 ಜನ ಆದರೂ ಪರವಾಗಿಲ್ಲ, 4 ಜನ ಭಕ್ತಿಯಲ್ಲಿ ನಡೆಸಿ ಪರಲೋಕಕ್ಕೆ ನಡೆಸುವಂಥ ಆಲೋಚನೆಗಳು ನಮಗಿರಬೇಕಾಗಿದೆ. ಒಬ್ರಿಗೊಬ್ಬರು ಧೈರ್ಯ ಹೇಳಿಕೊಳ್ಬೇಕಾಗಿದೆ. ಯಾರಾದರೂ ಏನಾದರೂ ಅಂತಿರ್ತಾರೆ ಸಭೆಯಲ್ಲಿ, ಯಾರಾದರೂ ಒಬ್ಬರನ್ನ ಬೈತಿರ್ತಾರೆ, ಬೈದ್ರೆ ಐ ಡೋಂಟ್ ಕೇರ್ ಮಾಡಬೇಡ್ರಿ, ಹಚ್ಕೊಳ್ಬೇಡ್ರಿ. ಅದನ್ನು ಯಾರು ಏನಂದ್ರೂ ಹಚ್ಕೊಳ್ಬೇಡ್ರಿ. ದಯಮಾಡಿ ಹೇಳ್ತೀನಿ, ಯಾವ ಸಭೆಯಲ್ಲೇ ಇರಲಿ, ನೀವು ಯಾವ ಸಭೆ ಆಗಿರ್ಬೋದು, ಇಟ್ಕೊಂಡ್ಬಿಡ್ತಾರ ಪ್ರಿಯರ್, ಹೇ ಅವ್ನು ಬೇಸಿಲ್ಲ, ಅವ್ನ ಕ್ಯಾರೆಕ್ಟರ್ ಬೇಸಿಲ್ಲ, ಅವ್ನು ಬೇಸಿಲ್ಲ, ಇಟ್ಕೊಂಡ್ಬಿಡ್ತಾರ ಪ್ರಿಯರ್, ಹೇ ಅವ್ನು ಬೇಸಿಲ್ಲ, ಅವ್ನ ಕ್ಯಾರೆಕ್ಟರ್ ಬೇಸಿಲ್ಲ, ಅವ್ನು ಬೇಸಿಲ್ಲ, ಅವ್ನ ಕ್ಯಾರೆಕ್ಟರ್ ಬೇಸಿಲ್ಲ. ಎಲ್ಲರ ಹಂಗಂದಾಗ ಅವನಂತ ನಾವು ಹೋದ್ರು ನನ್ನ ಕ್ಯಾರೆಕ್ಟರ್ ಬೇಸಿಲ್ಲ. ಈಗ ಏನಂತ ಬರೋದಿಲ್ಲ ನೋಡಿ, ಚರ್ಚಿಗೆ ಬರೋದಿಲ್ಲ. ಈಗ ಏನು ಮಾಡ್ತಿ? ನೀನು ಬರಲಿದ್ರೆ ನನಗೇನು ನಿಂದ್ರೋಗೋದಿಲ್ಲ, ಹೋಗೋ ಅಂತ ಇವನಂತಿರ್ತಾನ. ಅವನು ಓದ್ತಾನ, ಇವನು ಬಿಡ್ತಾನ. ನಷ್ಟ ಯಾರಿಗೆ? ರಕ್ತವನ್ನು ಸುರಿಸಿ ಅವನ ಪಾಪವನ್ನು ತೊಳೆದು ಮಂದಿರದೊಳಗೆ ಸೇರಿಸಿರ್ತಕ್ಕಂಥ ಕ್ರಿಸ್ತನಿಗೆ ನೋವು ಉಂಟಾಯ್ತಲ್ಲಿ, ಆತನಿಗೆ ಬಾಧೆ ಉಂಟಾಯಿತು. ಆತನ ಸಂಕಟ ಯಾರಿಗೆ ಗೊತ್ತಾಗಬೇಕು ಪ್ರಿಯರೇ? ಆತನ ಸಂಕಟ ಯಾರಿಗೆ ಗೊತ್ತಾಗಬೇಕು? ನೀನೇನೋ ಜಗಳ ಮಾಡ್ಕೊಂಡು ನೀನೇ ಅವನಿಗೇನೋ ಅಂದ್ಬಿಟ್ಟು ಅವನು ಮುರ್ಕೊಂಡು ಹೋಗ್ಬಿಟ್ಟು ಅವನು ಈ ನಷ್ಟ ಯಾರಿಗೆ? ನಿನಗೇನಾದ್ರೂ ಆಯ್ತಾ? ನಿನಗಿಲ್ಲ. ನೀನು ಕಷ್ಟಪಟ್ಟಿದ್ದೀರಲ್ಲ, ಸಭೆಗೋಸ್ಕರ ನೀನು ಕಷ್ಟಪಟ್ಟಿದ್ದೀರಲ್ಲ, ಅವನ ಆತ್ಮ ರಕ್ಷಣೆಗಾಗಿ ನೀನು ಪ್ರಯಾಸ ಪಟ್ಟಿದ್ದೀರಲ್ಲ, ನಿನಗೇನು ಗೊತ್ತಿಲ್ಲ. ಬಂದು ಕುಂತಂತ ಆತ್ಮನ ಏನೋ ತಲೆಗಡಿಸಿ ಅವನ ಮೈಂಡ್ ವಾಶ್ ಮಾಡಿ ಅವನು ದೂರ ಮಾಡಿಬಿಡ್ತೇ ಹೊರತು ನೀನು ಅವನ್ನ ನಿಲ್ಲಿಸಬೇಕನ್ನಂಥ ಆಲೋಚನೆ ನಿನಗಿಲ್ಲ. ಅವನು ನಿಲ್ಲಿಸಬೇಕು. ಅವನು ತಪ್ಪು ಮಾಡ್ತಾನ, ನೀನು ಸರಿತಿದ್ದು ಸರಿಪಡಿಸು. ನೀನು ದೊಡ್ಡವನಲ್ಲ, ನಿನಗೆ ಮೊದಲೇ ಗೊತ್ತಲ್ಲ ವಾಕ್ಯ, ನೀನು ತಿಳಿಪಡಿಸು ಅವನಿಗೆ. ಅವನ ತಪ್ಪನ್ನು ಎತ್ತಿ ತೋರಿಸುವ ಅಧಿಕಾರ ನಿನಗೆ ಯಾರು ಕೊಟ್ಟರು? ನಿಜವಾಗಲೂ ನೀನು ಸಭೆಯಲ್ಲಿ ಹಿರಿಯನಾಗಿರ್ಬೋದು, ಸಭೆ ಮೆಂಬರ್ಶಿಪ್ ಆಗಿರ್ಬೋದು, ಸಭೆ ಸೇವಕ ಆಗಿರ್ಬೋದು, ಸಭೆಯಲ್ಲಿ ವಿಶ್ವಾಸಿ ಆಗಿರ್ಬೋದು, ನೀನು ಒಂದು ಆತ್ಮನ ಹೊರಗೆ ಕಳಿಸುವಂಥ ಪ್ರಯತ್ನ ನೀನು ಮಾಡಬೇಡ. ಎಷ್ಟೊತ್ತಿದ್ದರೂ ಆ ಆತ್ಮನ ಕಾಪಾಡು, ಅದನ್ನು ನಿಲ್ಲಿಸು. ನೀನು ಕೈಲಾದಷ್ಟು ಮಟ್ಟಿಗೆ ನೀನು ಪ್ರಯತ್ನ ಮಾಡು, ಅಷ್ಟೇ ಹೊರತು ಅದನ್ನು ದೂರ ಮಾಡುವುದಕ್ಕೆ ನೀನು ಪ್ರಯತ್ನ ಮಾಡಬೇಡ. ಅವನೊಬ್ಬನು ಹೋಗಿಬಿಟ್ರೆ ನನಗೆ ಇರ್ತದ, ನೆಕ್ಸ್ಟ್ ವರ್ಷ ನನಗೆ ಹಿರಿಯರ ಪೋಸ್ಟ್ ಕೊಡ್ತಾನ, ಸಭೆ ಹಿರಿಯನ ಪೋಸ್ಟ್ ಕೊಡ್ತಾನ, ಉಗ್ರಾಣಿಕೆ ಮಾಡ್ತಾನ ನನ್ನ, ಅವಾಗ ನಾನು ಹೆಂಗಾದ್ರೆ ಮರಿಬೋದು ಅನ್ಕಂಡೆ. ದೇವರು ನಿನ್ನ ಚರ್ಮ ಸುಲಿತಾನ, ಅದು ಮರಿಬೇಡ. ದೇವರು ಚರ್ಮ ಸುಲಿತಾನ. ಅದಕ್ಕಾಗಿ ಭಕ್ತಿಯಲ್ಲಿ ವೃದ್ಧಿ ಆಗುವಂಥ ಪ್ರಯತ್ನ ಮಾಡಿರಿ ಪ್ರಿಯರೇ, ಪ್ರಯತ್ನ ಮಾಡಿರಿ. 6ನೇ ಅಧ್ಯಾಯ ಪ್ರಾರಂಭದ 2-3 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ, ಅಥವಾ 7ನೇ ವಚನ ಓದ್ರಿ ಪ್ರಿಯರೇ. 6ನೇ ಅಧ್ಯಾಯ 7ನೇ ವಚನ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿಯೂ ಬಹಳವಾಗಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ಯಾಜಕರು ಸಹಿತವಾಗಿ ದೇವರನ್ನ ಯೇಸು ಕ್ರಿಸ್ತ ನಂಬುವುದಕ್ಕೆ ಪ್ರಾರಂಭ ಮಾಡಿದರಂತೆ. ಯಾಜಕರು ಎಂಥ ಕಠಿಣಾತ್ಮರು ನಿಮಗೆ ಗೊತ್ತಿಲ್ಲ ಪ್ರಿಯರೇ. ಯಾಜಕರು ಅಂದ್ರೆ ಅವರೊಂದು ಡಾಂಬಿಕ, ಅವರು ನಾವೇ ಸೇವಕರು, ನಾವೇ ಧರ್ಮಶಾಸ್ತ್ರ ತಿಳಿದವರು, ನಮಗೆ ಎಲ್ಲ ಗೊತ್ತು, ನಾವೇ ಸಭೆಯಲ್ಲಿ ಪರಿಚಾರಕರು, ನಮಗೆ ದೇವರು ಗೊತ್ತಿದ್ದಷ್ಟು ಯಾರಿಗೆ ಗೊತ್ತಿಲ್ಲ ಅನ್ನಂತ ಧೀಮಾದಿಂದ ಬದುಕುವಂಥ ವ್ಯಕ್ತಿಗಳು ಯಾಜಕರೆಂದರೆ. ಅಂಥ ವ್ಯಕ್ತಿಗಳು ಸಹ ಇವರ ನಡವಳಿಕೆಯನ್ನು, ಇವರು ತೋರಿಸುವ ಪ್ರೀತಿಯನ್ನು, ಇವರಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು, ಇವರಲ್ಲಿರ್ತಕ್ಕಂಥ ಐಕ್ಯತೆಯನ್ನು ನೋಡಿ ಅವರು ಕೂಡ ಏನು ಮಾಡಿದ್ರಂತ? ಕ್ರಿಸ್ತನ ನಂಬಿಕೆಯಲ್ಲಿ ಸೇರಿದರಂತ ಪ್ರಿಯರೇ. ಅಬ್ಬಾ, ಅಂತ ಬೋಧಕರು ಕೂಡ ಬಂದು ವಿಶ್ವಾಸಿಗಳಾಗಿ ನಿಂತರ. ಬೋಧಕರ ಸಹಿತವಾಗಿ ಯಾಜಕರು, ಸಭೆ ಪರಿಪಾಲಕರು, ಸಭೆ ಪರಿಚಾರಕರು, ಸಭೆಯಲ್ಲಿ ದೊಡ್ಡವರು ಅನಿಸ್ಕೊಳ್ತಕ್ಕಂಥವರು, ಯಾಜಕತ್ವವನ್ನು ವಹಿಸಿರ್ತಕ್ಕಂಥವರು, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರಾಗಿರ್ತಕ್ಕಂಥ ಯಾಜಕರು ಕೂಡ ಎಲ್ಲಿ ಬಂದು ಸೇರಿದರು? ಕುರಿಗಳ ಮಧ್ಯದಲ್ಲಿ ಬಂದು ಕೂತ್ಕೊಂಡ್ರೆ. ನಮಗೇನು ಗೊತ್ತಿಲ್ಲ ಬ್ರದರ್, ಇಷ್ಟು ದಿನ ದೇವರು ನಮಗೇ ಗೊತ್ತು ಅಂದ್ಕೊಂಡಿದ್ದೀವಿ, ಆದರೆ ನಿಮ್ಮನ್ನು ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ ದೇವರ ಮಹತ್ವ ಎಂಥದ್ದು ಅಂತಕ್ಕಂಥದ್ದನ್ನು. ಇಷ್ಟು ದಿನ ನಾವು ತಿಳ್ಕೊಂಡಿದ್ದೇ ನಾವು ರೈಟ್ ಅನ್ಕೊಂಡಿದ್ದೀವಿ. ಇವತ್ತು ಗೊತ್ತಾಯಿತು ನಿಮ್ಮ ಪ್ರೀತಿ, ಐಕ್ಯತೆ, ಒಡನಾಟ ನಿಮ್ಮದು ಎಷ್ಟು ಚಂದ ಇದೆ ಸಭೆ, ನಾವೂ ಅಲ್ಲಿಗೆ ಬರ್ತೇವಂತ. ಒಬ್ಬ ವಿಶ್ವಾಸಿಯಾಗಿ ಬಂದು ಕುಂತ ಒಬ್ಬ ಯಾಜಕರು ಬಂದು ವಿಶ್ವಾಸಿಗಳಾಗಿ ಕುಂತರು ಪ್ರಿಯರೇ. ನಾವು ತಿಂಗಳ ಬೀದರ್ ಪಟ್ಟಣಕ್ಕೆ ಹೋಗ್ತಿರ್ತೀವಿ. ನಾನು, ರಾಮ ಸಾರು ಮತ್ತು ಅಂಜಿ ಬ್ರದರ್ ಹೋಗ್ತಿರ್ತೀವಿ. ಬೀದರ್ ಪಟ್ಟಣ ಪರಿಸರ ಪ್ರಾಂತದಲ್ಲಿ ಸೇವೆ ಮಾಡ್ತಿರ್ತೀವಿ. ಪ್ರತಿ ತಿಂಗಳ 2ನೇ ಬುಧವಾರ ಅಲ್ಲಿ ಕಾರ್ಯಕ್ರಮ ನಡೀತಿರ್ತದೆ. ನಮ್ಮಲ್ಲಿಗೆ ಬರೋದು ಹೆಚ್ಚಿನ ಜನ ಯಾರಂದರೆ ಸೇವಕರು, ಪಾಸ್ಟ್ರು, ಮೆಥಡಿಸ್ಟ್ ಪಾಸ್ಟ್ರು.
ನಾವು ಹೇಳುವಂಥ ವಾಕ್ಯಗಳನ್ನು ಕೇಳಲಿಕ್ಕೆ ಬರ್ತಕ್ಕಂಥವ್ರು ಯಾರಂದ್ರೆ ಪಾಸ್ಟರ್ಗಳು. ಯಾಕೆ? ಸತ್ಯನ ಗ್ರಹಿಸ್ಕೊಳ್ಳುವುದಕ್ಕೆ. ಸತ್ಯ ಇದೆ ಇವರಲ್ಲಿ, ನಿಜ ಇದೆ ಇವರಲ್ಲಿ, ಬೋಧನೆ ಚಂದ ಇದೆ ಇವರಲ್ಲಿ. ನಿಜವಾಗ್ಲೂ ಪ್ರಿಯರೇ, ನಿಜವಾಗ್ಲೂ ಈ ಲೈವೇ ನೋಡ್ತಿರ್ತಾರೆ. ನಿಮಗೆ ಹೇಳ್ತಾ ಇದ್ದೀನಿ, ಇದೇ ಕಣ್ಣು ಮುಚ್ಚಿ ಮಾಡ್ತಾ ಇದ್ದೀನಿ ಅಂತಲ್ಲ, ಈ ಲೈವೇ ಅವ್ರನ್ನೂ ನೋಡ್ತಿರ್ತಾರೆ. ಇವಾಗ ಅನೇಕರು ಸೇವಕರು ಬರ್ತಿರ್ತಾರೆ, ಸೇವಕರು ಬಂದು ವಾಕ್ಯ ಕೇಳ್ತಿರ್ತಾರೆ. ಯಾಕೆ? ನಮ್ಮಲ್ಲಿ ತೋರಿಸುವಂಥ ಪ್ರೀತಿ, ವಾತ್ಸಲ್ಯತೆ, ನಾವು ಹೇಳುವಂಥ ಬೋಧನೆ, ನಾವು ಮಾಡುವಂಥ ಕಾರ್ಯ ನೋಡಿ ಅನೇಕ ಬೋಧಕರು ಬಂದು ಕುಂತ್ಕೊಂಡು ನಮ್ಮ ಮುಂದೆ, ಈಗ ನೀವು ಹೆಂಗೆ ಕುಂತ್ಕೊಂಡಿದ್ರೆ ಅದೇ ಥರ ಮುಂದೆ ಕುತ್ಕೊಂಡು ವಾಕ್ಯ ಕೇಳಿ ಬರ್ಕೊಂಡು ಓದ್ತಿರ್ತಾರೆ ಸೇವಕರು. ಅದು ಮಾಡಬೇಕು ನಾವು. ಇಲ್ಲಿ ನೋಡ್ರಿ 7ನೇ ವಚನ ಹೋದ್ರೆ ಮತ್ತೊಂದು ಸಲ, ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆ ಯೆರೂಸಲೇಮಿನಲ್ಲಿ ಶಿಷ್ಯರ ಸಂಖ್ಯೆ ಮತ್ತೆ ಬೆಳೀತಂತ. 4ನೇ ಅಧ್ಯಾಯದಲ್ಲಿ 5,000 ಜನರು ನೋಡಿದೀವಿ ಪುರುಷರ ಸಂಖ್ಯೆ. ಇಲ್ಲಿ 6ನೇ ಅಧ್ಯಾಯದಲ್ಲಿ ಬರುವುದರೊಳಗಾಗಿ ಇನ್ನೂ ಬೆಳೀತಂತ ವಾಕ್ಯ ಹೇಳ್ತಾ ಇದೆ. ಇನ್ನೂ ಬೆಳೀತು, ಸಂಖ್ಯೆ ಬೆಳೀತು. ಬೆಳವಣಿಗೆ ಆಗ್ತಾ ಇದೆ, ನಾಶ ಆಗ್ತಾ ಇಲ್ಲ. ಸಭೆ ಬೆಳವಣಿಗೆ ಆಗ್ತದೆ. ವರ್ಷ ಏನಾಗ್ತಾ ಇದೆ? ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಒಂದು ವರ್ಷ ನಾವು ಹೊಸ ವರ್ಷದಲ್ಲಿ ನ್ಯೂ ಇಯರ್ ಮಾಡಿವಿ ಅಂತಂದರೆ 2ನೇ ವರ್ಷಕ್ಕೆ ಕನಿಷ್ಠ ಒಂದು 10 ಜನ ಹೆಚ್ಚಾದ್ರು ಸರ್ ನಮ್ಮ ಸಭೆಯಲ್ಲಿ. ಹೋದ ವರ್ಷ ನಾವು 40 ಮಂದಿ ಇದ್ವಿ, ಈ ವರ್ಷ 50 ಮಂದಿ ಆದ್ರೆ ಸರ್. ಮುಂದಿನ ವರ್ಷ 60, ಮುಂದಿನ ವರ್ಷ 100 ಜನ, ಇನ್ನು ಮುಂದಿನ ವರ್ಷ 150 ಜನ. ಕನಿಷ್ಠ ಒಂದು 10 ಜನ ಆದ್ರೂ ಸಂಪಾದನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ, ನಾವು ಬಳಸ್ಕೊಳ್ಳೋಣ. ನಿಮ್ಮ ಸುತ್ತಮುತ್ತಲಿರುವ ಜನಾಂಗದವರಿಗೆ ಸುವಾರ್ತೆ ಮಾಡ್ರಿ ಪ್ರಿಯರೇ. ನೀವು ವಾಕ್ಯದಲ್ಲಿ ನಡೆಸ್ರಿ, ವಾಕ್ಯ ಹೇಳ್ರಿ. ವಾಕ್ಯ ಅಯ್ಯ ಒಂದೇ ಹೇಳ್ಬೇಕಂತೇನು ರೂಲ್ಸ್ ಇಲ್ಲ, ನೀವೂ ಹೇಳಬೇಕು, ಅನೇಕರನ್ನು ಕರಿತಾನಬೇಕು. ಅಯ್ಯ ಸಭೆಯಲ್ಲಿ ಹೆಂಗೆ ಅವ್ರನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ಅಯ್ಯ ಗೊತ್ತಿರ್ತದೆ, ಆಲೋಚನೆ ಇದೆ. ಅದಕ್ಕಾಗಿ ದೇವರ ವಾಕ್ಯವನ್ನು ಹೇಳುವುದರಲ್ಲಿಯೂ ಕೇಳುವುದರಲ್ಲಿಯೂ ಬಹು ಜಾಣರಾಗಿರ್ರಿ. ಅದನ್ನು ಪಾಲಿಸುವುದರಲ್ಲಿ ಇನ್ನೂ ಜಾಣರಾಗಿರ್ರಿ. ಹೇಳುವುದು ಮಾತ್ರ ಕೇಳುವುದು ಮಾತ್ರ ಪ್ರಯೋಜನ ಇಲ್ಲ ಅಂತ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ಧರ್ಮಶಾಸ್ತ್ರವನ್ನು ಕೇಳಿದಷ್ಟು ಮಾತ್ರಕ್ಕೆ ನೀನು ನೀತಿವಂತನಾಗುವುದಿಲ್ಲ. ರೋಮಪುರದವರು ಬರೆದವರ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಮುಗಿಸ್ತೇನೆ ಪ್ರಿಯರೇ. ರೋಮ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದ್ರಿ ಪ್ರಿಯರೇ. ಧರ್ಮಶಾಸ್ತ್ರ ಕೇಳದಿಂದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವನೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ವಾಕ್ಯವನ್ನು ಪಾಲಿಸುವವರೇ ನೀತಿವಂತರು, ಪರಿಶುದ್ಧರು, ಸತ್ಯವಂತರು. ಸಭೆಗಳು ಕಟ್ಟಿಕೊಳ್ಬೇಕಂತ ಆಸೆ ಇದ್ದವರು ಸಭೆ ಕಟ್ಟಿಕೊಳ್ಳುವುದಕ್ಕೆ, ಹೊಸ ಆತ್ಮಗಳನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವುದಕ್ಕೆ ಪ್ರಯತ್ನ ಮಾಡಿರಿ. ಬೇರೆ ಸಭೆಗಳವ್ರನ್ನ ಕರ್ಕೊಂಡು ಸಭೆಯಲ್ಲಿ ಕುಂದಿರಿಸಿಕೊಂಡು ಸೇವೆ ಮಾಡ್ತಾನಂದರೆ ಅದು ಸೇವೆ ಅಲ್ಲ ಪ್ರಿಯರೇ, ಸೇವೆ ಅಲ್ಲ. ನನ್ನ ಬಳಿಗೆ ನಂದು ಹೇಳ್ತೇನೆ ಪ್ರಿಯರೇ, ನನ್ನ ಬಳಿಗೆ ಬೇರೆ ಯಾರಾದರೂ ಹೊಸ ಚರ್ಚಿನವರು, ಯಾವ ಚರ್ಚಿನವರಾದರೂ ನನ್ನ ಬಳಿಗೆ ಬಂದರೆ ನಾನು ಒಂದೇ ಹೇಳ್ತೀನಿ ಪ್ರಿಯರೇ. ನಮ್ಮ ವಿಶ್ವಾಸಿಗಳು ಎಲ್ಲರಿಗೂ ಗೊತ್ತು, ನಾನು ಒಂದೇ ಹೇಳ್ತೀನಿ, ಯಾವ ಸಭೆಯವರು ಇಲ್ಲಿಗೆ ಯಾಕೆ ಬಂದಿರಿ? ಬೇಡ, ನಿಮ್ಮ ಸಭೆಗೆ ನೀವೇ ಹೋಗ್ರಿ, ಅಲ್ಲೇ ಇರಬೇಕು. ಇಲ್ಲ ಅಯ್ಯ ಬೈತನ, ಅಯ್ಯನ ಕೂಡ ಕುಂತು ಮಾತಾಡ್ರಿ. ಇಲ್ಲ ಸಭೆಯಲ್ಲಿ ಬೇಸಿಲ್ಲ, ಅಲ್ಲಿ ಕುಂತು ಮಾತಾಡ್ಕೊಳ್ರಿ. ಇವತ್ತು ನನ್ನ ಚರ್ಚಿಗೆ ಬರ್ತೀಯಾ, ಇಲ್ಲಿ ಯಾವುದಾದ್ರೊಂದು ವ್ಯತ್ಯಾಸ ಕಂಡಾಗ ಇನ್ನೊಂದು ಚರ್ಚಿಗೆ ಹೋಗ್ತೀಯಾ, ಅಲ್ಲಿ ಏನಾದರೂ ವ್ಯತ್ಯಾಸ ಕೊಂಡಾಗ ಇನ್ನೊಂದು ಚರ್ಚಿಗೆ ಹೋಗ್ತೀಯಾ. ಹಿಂಗೆ ನೀನು ಅಲೆಮಾರಿ ಜೀವಿತ ಆಗ್ತದೆ ನಿಂದು. ನೀನು ಯಾವ ಸಭೆಗೆ ಸೇರಿದವನಾಗೋದಿಲ್ಲ. ಯಾವ ಸಭೆ ಅಂತ ಕೇಳಿದ್ರೆ ಯಾವುದು ಹೇಳ್ತಿ? ಬಿಲಿವರ್ ಚರ್ಚ್ ಹೇಳ್ತಿ ಈ ತಿಂಗಳ, ಮುಂದಿನ ತಿಂಗಳ ಜೀಸಸ್ ಗಾಸ್ಪಲ್ ಚರ್ಚ್ ಅಂತ ಹೇಳ್ತಿ, ಮುಂದಿನ ತಿಂಗಳ ಮೆಥಡಿಸ್ಟ್ ಅಂತ ಹೇಳ್ತಿ, ಮುಂದಿನ ತಿಂಗಳ ಯಾವ ಕ್ಯಾಥಲಿಕ್ ಅಂತ ಹೇಳ್ತಿ, ಮುಂದಿನ ತಿಂಗಳ ಇನ್ನೊಂದೇ ಅಂತ ಹೇಳ್ತಿ. ನಿಂದು ಯಾವುದು ಚರ್ಚು? ಬದುಕು ಶುದ್ಧ ಮಾಡ್ಕೊಳ್ಳೋಕ್ಕಾಗಲ್ಲ, ಆತ್ಮವನ್ನು ಕಟ್ಟಿಕೊಂಡು ಅಲ್ಲೇ ನಿಂದ್ರಕ್ಕಾಗಲ್ಲ. ಚರ್ಚ್ಗಳೆಲ್ಲ ಸುತ್ತಾಡ್ಕೊಂಡು ಬರ್ತಿರ್ತಾನೆ, ಒಬ್ಬ ದೊಡ್ಡ ಜ್ಞಾನಿಯಾಗಿ ಮಾತಾಡ್ತಿರ್ತಾನೆ. ಮತ್ತೆ ಹಂಗೆ ಯಾವನಯ್ಯ ನಿನಗೆ ಬುದ್ಧಿ ಕಲಿಸಿದವನು? ಯಾವನಯ್ಯ ನಿನಗೆ ಹೇಳಿದವನು? ಅದಕ್ಕೆ ಅಲ್ಲೇ ಬಿಡ್ರಿ, ಅವ್ರ ಚರ್ಚಿಗೆ ಕಳಿಸ್ರಿ. ನಂದು ಕುರಿ ಬೇಸ್ ಬಂತಂತ ಕುರಿ ಬಕ್ಕಲಾಗಿ ಇಟ್ಕೋಬೇಡ. ಯಾವುದೋ ಒಂದು ಅಮಾಯಕ ಕುರಿ ನನಗೆ ಸಿಕ್ಕಿಬಿಡ್ತು, ನನ್ನ ಮೆಂಬರ್ಶಿಪ್ ಹೆಚ್ಚಾಯಿತು ಅಂತೇಳಿ ಕೊಂಕಳ ಬಡ್ಕೋಬೇಡ. ಕೊಂಕಳ ಮುರಿತಾನೆ ದೇವರು. ಖಬರ್ದಾರ್, ನೀನು ಕಷ್ಟಪಡು, ಶ್ರಮೆ ಪಡು, ಆತ್ಮಗಳನ್ನು ಗೆಲ್ಲು, ಹೊಸ ಆತ್ಮಗಳನ್ನು ಕರ್ಕೊಂಬಂದು ಚರ್ಚಲ್ಲಿ ಸೇರಿಸ್ಕೊ. ಆಶೀರ್ವಾದ ಮಾಡಲ್ಪಡ್ತದೆ. ನೀನು ದೇವರಿಗೋಸ್ಕರ ನೀನು ಬದುಕಿದವನಾಗಿರುತ್ತೆ. ಸಿಗಲಿಲ್ಲ, ಇದ್ದ ಆತ್ಮಗಳಿಂದ ನೀನು ನಿನ್ನ ವಿಶ್ವಾಸದಿಂದ ಆ ಸಭೆಯನ್ನು ಕಾಪಾಡಿಕೊಂಡು ದೇವರ ಕೆಲಸ ಮಾಡು.
ಅಷ್ಟೇ ಹೊರತು ಯಾವುದ್ಯಾವುದೋ ಹುಚ್ಚುಚ್ಚು ಕೆಲಸ ಮಾಡಿ ಸಭೆಯನ್ನು ಬೆಳೆಸ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಡ್ರಿ. ಕಷ್ಟಪಡ್ರಿ, ಸಭೆಯೆಲ್ಲ ಸೇರಿ ಕಷ್ಟಪಡ್ರಿ, ಸಭೆಯೆಲ್ಲ ಸೇರಿ ಒಗ್ಗಟ್ಟಾಗಿ ಸಭೆಯನ್ನು ಬೆಳೆಸ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿರಿ. ಸಭೆನ ವೃದ್ಧಿಗೊಳಿಸ್ಕೊಳ್ರಿ, ಸಭೆನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ವಿಶ್ವಾಸದಲ್ಲಿಯೂ, ಭಕ್ತಿಯಲ್ಲಿಯೂ, ಏನ್ರಿ, ಪ್ರೀತಿಯಲ್ಲಿಯೂ, ಅನ್ಯೋನ್ಯತೆಯಲ್ಲಿಯೂ, ಐಕ್ಯತೆಯಲ್ಲಿಯೂ ವೃದ್ಧಿಯಾಗುತ್ತಾ ಬೆಳೀರಿ. ಒಬ್ರಿಗೊಬ್ರು ಬುದ್ಧಿ ಹೇಳ್ಕೊಳ್ರಿ, ಒಬ್ರೊಬ್ಬರು ಎಚ್ಚರಿಸಿಕೊಳ್ಳ್ರಿ, ಒಬ್ರಿಗೊಬ್ಬರಿಗೆ ವಾಕ್ಯವನ್ನು ಉಪದೇಶ ಮಾಡಿಕೊಳ್ಳುತ್ತಾ ಜೀವನ ಮಾಡಿರಿ. ನಾವು ಬೆಳೆಸ್ಕೊಳ್ಳೋಣ. ಇನ್ನು ಊರು ದೊಡ್ಡದಿದೆ, ಮಾನವಿ ದೊಡ್ಡದಿದೆ. ಸುಮಾರು ಮಾನವಿಯಲ್ಲಿ ಒಂದು 15 ಚರ್ಚ್ಗಳು ಇರ್ಬೋದಾ? 15 ಚರ್ಚ್ಗಳು ಇರ್ಬೋದು, 15 ಚರ್ಚ್ಗಳು. ಮಾನವಿ ಇನ್ನೂ ಹಂಗೆ ಉಳ್ಕೊಂಡೈತೆ. 40 ಚರ್ಚ್ ಅಂತ. ಓ ಸಾರಿ, ಎಷ್ಟಿದ್ದಾವೆ ಮಾನವಿಯಲ್ಲಿ? ಅಮ್ಮ ಇಲ್ಲಿ ಸಾರಿ ಹೇಳ್ತಾ ಇದ್ದಾರೆ, 40 ಚರ್ಚ್ ಇದಾವೆ ಅಂತ ಮಾನವಿಯಲ್ಲಿ. ಎಲ್ಲ ಜನರು ಹಂಗೆ ಉಳ್ಕೊಂಡಿದ್ದಾರೆ. ಇದರಲ್ಲೇ ಕಚ್ಚಾಡ್ತಾರೆ, ನಾಯಿಗಳು ಕಚ್ಚಾಡ್ದಂಗೆ ಕಚ್ಚಾಡ್ತಿರ್ತಾರೆ. ಇದು ನಂದು, ಇದು ನಿಂದು, ಅದು ನಂದು, ಇದು ನಿಂದು. ಬುದ್ಧಿ ಜ್ಞಾನ ಇರಬೇಕು, ನಾಚಿಕೆ ಇರಬೇಕು. ಇನ್ನೂ ಹಂಗೆ ಉಳ್ಕೊಂಡಿದೆ ಜನ. ಅನ್ಯ ಜನರು ಹಂಗೆ ಉಳ್ಕೊಂಡಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಅನ್ಯ ಜನರು ಕಾಪಾಡಬೇಕಂತ ಆಲೋಚನೆ ಇಲ್ಲ. ಅನ್ಯ ಜನರನ್ನ ತಂದು ಸೇರಿಸ್ಬೇಕೆಂಬುದು ಆಲೋಚನೆ ಇಲ್ಲ. ಇದರಲ್ಲೇ ಒದ್ದಾಡ್ತಾರೆ, ಕೆಸರಲ್ಲಿ ಒದ್ದಾಡ್ದಂಗೆ ಒದ್ದಾಡ್ತಾರ. ಛೀ, ಯಾವನಯ್ಯ ಹೇಳಿದ್ದು? ಯಾವ ಬೈಬಲ್ ಹೇಳಿದೆ ನಿನಗೆ? ಬೈಬಲ್ ಹೇಳಿದೆ ನಿನಗೆ ಈ ಥರ ಮಾಡಂತ? ಬೈಬಲ್ ಹೇಳಿದೆ ನಿನಗೆ? ಹೋಗು, ಅನ್ಯ ಜನರ ಬಳಿಗೆ ಹೋಗಿ ಸುವಾರ್ತೆ ಮಾಡಿ ಆತ್ಮಗಳನ್ನು ತಂದು ಇಲ್ಲಿ ಕುಂದಿರಿಸಿ ಅವರ ಪಾಪದ ಹರಿವನ್ನು ಹುಟ್ಟಿಸಿ ಅವರ ಪಾಪವನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯುವ ಹಾಗೆ ಮಾಡಿ ಅವನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಿ ಮಾಡು. ಆವಾಗ ನೀನು ಜಯಮಾಲೆ ಹೊಂದುತ್ತೀನಿ. ರಕ್ಷಣೆ ಹೊಂದಿದ ಅಂತಂದ್ರೆ ಕುರಿಗೋದಕ್ಕೋಸ್ಕರನೇ ಒದ್ದಾಡ್ತಿರ್ತಾರೆ. ಇದು ನನ್ನ ಕುರಿ, ಇದು ನಿನ್ನ ಕುರಿ, ಅದು ನನ್ನ ಕುರಿ, ಇದು ನಿನ್ನ ಕುರಿ. ಇವೆರಡು ಗುದ್ದಾಡೋದ್ರೊಳಗೆ ಇದು ಏನು ಮಾಡ್ತದೆ ಕುರಿ ಅಂದರೆ, ನೀವಿಬ್ಬರೂ ಬೇಡ, ನಾನು ಯಾರು ನೋಡ್ಕೊಂತೀನಿ, ಇನ್ನೊಂದು ನೋಡ್ಕೊಂತೀನಿ ಅಂತ. ನೀವಿಬ್ಬರು ಬೇಡ, ನೀವಿಬ್ಬರು ಕಚ್ಚಾಡೋದ್ರಿಂದ ನನಗೇನು ಲಾಭ? 3ನೇ ವ್ಯಕ್ತಿ ನೋಡ್ಕೋದಾನ, ಆ 3ನೇ ವ್ಯಕ್ತಿ ಅಷ್ಟೇ. ಅದಕ್ಕಾಗಿ ಸಭೆ ಕಟ್ಟುವಂಥ ಆಲೋಚನೆಗಳು ಇವು ಅಲ್ಲ. ವಾಕ್ಯ ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ಬೆಳಿಬೇಕು. ನಾವು ದೇವರನ್ನು ಸಂಪೂರ್ಣ ಹೃದಯದಿಂದ ಆರಾಧಿಸಬೇಕು. ಹೊಸ ಆತ್ಮಗಳನ್ನು ಕರೆತಂದು ಸೇವೆಯಲ್ಲಿ ಬೆಳೆಸಬೇಕು. ಅದು ಒಬ್ಬ ಕ್ರೈಸ್ತನ ಕರ್ತವ್ಯ, ಬಾಧ್ಯತೆ ಪ್ರಿಯರೇ. ಅಷ್ಟು ಬಿಟ್ಟು ನಿನ್ನಿಷ್ಟ ಬಂದಂಗೆ ನಾನು ಮಾಡ್ತೀನಿ ಅಂತಂದರೆ ಅದು ಸೇವೆಯಲ್ಲ, ಸೇವಕನ ಲಕ್ಷಣಗಳಲ್ಲ. ಅದು ಇಷ್ಟ ಬಂದಂಗೆ ಬದುಕಿ ನಾವು ಚರ್ಚಿನಲ್ಲಿ ಮೆಂಬರ್ಶಿಪ್ ಆಗ್ತು ಅಂದರೆ ಅದು ದೇವರ ರಾಜ್ಯಕ್ಕೆ ಹೋಗುವಂಥದ್ದು ಅಲ್ಲ ಆಲೋಚನೆ. ಅದಕ್ಕಾಗಿ ದೇವರ ರಾಜ್ಯ ಕಟ್ಟಿಕೊಳ್ಳಿರಿ, ದೇವರ ರಾಜ್ಯದಲ್ಲಿ ಸೇರ್ರಿ. ನೀವು ಅನೇಕರನ್ನು ಕರೆತಂದು ಪರಲೋಕ ಸೇರುವಂಥ ಆಲೋಚನೆಗಳು ಇಟ್ಟುಕೊಂಡು ಜೀವನ ಮಾಡಿರಿ. ದೇವರ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಸಭೆ ಬೆಳವಣಿಗೆ, ಸಭೆ ಅಭಿವೃದ್ಧಿಗೋಸ್ಕರ ಆಲೋಚನೆಗಳು ಇವತ್ತು ವಿಶ್ವಾಸಗಳಲ್ಲಿ ಇದಾವ ಇಲ್ಲ ಅಂತ ಆಲೋಚನೆ ಮಾಡಿದರೆ ತಂದೆ, ನಿನ್ನ ವಾಕ್ಯದ ಪ್ರಕಾರ ಇವತ್ತಿನ ದಿನದಲ್ಲಿ ಕಾಣ್ತಾ ಇಲ್ಲ ತಂದೆ. ಪ್ರಾರಂಭ ಶತಮಾನದಲ್ಲಿರ್ತಕ್ಕಂಥ ಕ್ರೈಸ್ತರು ಒಗ್ಗಟ್ಟಾಗಿ ವಾಕ್ಯ ಕೇಳುವುದರಲ್ಲಿಯೂ, ಐಕ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರೀತಿ ಹಂಚಿಕೊಳ್ಳುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದುಕೊಂಡು ಬಂದಂಥ ಅನೇಕರ ಕಷ್ಟ ಸುಖಗಳನ್ನು ಅರಿತುಕೊಂಡು ಅವರವರ ಅಗತ್ಯಕ್ಕೆ ತಕ್ಕಂತೆ ತಮ್ಮ ಆಸ್ತಿಗಳನ್ನು ಮಾರಿ ಹಂಚಿಕೊಟ್ಟಂಥ ಭಕ್ತಾದಿಗಳನ್ನು ನಾವು ನೋಡಿದ್ದೀವಿ ತಂದೆ. ಅಂಥ ಮನಸ್ಸು, ಅಂಥ ಸ್ವಭಾವ ನಮಗೆ ಅನುಗ್ರಹಿಸಿರಿ. ಅಂಥ ರೀತಿಯಾಗಿ ನಾವು ಬೆಳೆದು ನಮ್ಮ ಈ 21ನೇ ಶತಮಾನದಲ್ಲಿರ್ತಕ್ಕಂಥ ಅಜ್ಞಾನ ದಶಕ್ಕೆ ಹೊಂಟಿರ್ತಕ್ಕಂಥ ಈ ಕ್ರೈಸ್ತವ ಸಮಾಜವನ್ನು ಕಾಪಾಡಿಕೊಳ್ಳುವಂಥ ಭಾಗ್ಯ ನಮಗೂ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಮುಂದಿನ ಭಾಗದಲ್ಲಿ ನಿನ್ನ ಮಗನು ಮಾತಾಡುವಾಗ ನಿನ್ನ ಆತ್ಮದ ಜ್ಞಾನವನ್ನು ಕೊಟ್ಟು, ಸಮಯೋಚಿತವಾದಂಥ ಆಲೋಚನೆಗಳನ್ನು ಕೊಟ್ಟು, ಇನ್ನೂ ಹೆಚ್ಚಾದ ರೀತಿಯಲ್ಲಿ ಸಭೆ ಕ್ಷೇಮಕ್ಕೋಸ್ಕರ, ಸಭೆ ಅಭಿವೃದ್ಧಿಗೋಸ್ಕರ ಉಪದೇಶ ಮಾಡಲಿಕ್ಕೆ ನೀವು ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬುತ್ತಾ, ಕೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ವ್ಯರ್ಥವಾಗದಂತೆ ಪ್ರತಿಯೊಂದು ಹೃದಯದಲ್ಲಿ ಫಲಿಸುವ ಹಾಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ. ಆಮೇನ್.